ಮಗನ ಹೆಸರು ಮೇಲೆ ಇದೆ, ಚೇತನ್ ಅಂತ. ಅವ್ರದ್ದ ಇದಾಗಿರೋದು. ಇವರು మన ವಿಶ್ವಾಸು తర్వాత ಡೈರೆಕ್ಟ್ರು ಇಬ್ಬರು ಮನೆ ಹತ್ರ ಬಂದಿದ್ದರು. ನೋಡಿ ಒಂದು ಸ್ವಲ್ಪ ಇದು ನಮ್ಮ ವಿಶ್ವಾಸು ಎಲ್ಲ ವಿಧವಾಗೂ ಸ್ವಲ್ಪ ಅವಾರ್ಡ್ ತಗೊಂಡಿದ್ದಾನೆ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಸ್ವಿಮ್ಮಿಂಗ್ ಮಾಡ್ತಾರೆ, ಕರಾಟೆ ಮಾಡ್ತಾರೆ, ಎಲ್ಲ ಇದು ಉಂಟು ಅಂತ ಹೇಳಿ ನನ್ನ ಹತ್ರ ಬಂದು ಹೇಳಿದರು. ಸೊ ಅದಕ್ಕೆ ಅವರು ಎರಡು ಕೈಯೆಲ್ಲ ಹೆಂಗೆ ಮಾಡ್ತಾರಪ್ಪ ಅಂತ ಅಂದೆ. ಇದಕ್ಕೆ ಮುಂಚೆ ಆಲ್ರೆಡಿ ನಮ್ಮದು ಒಂದು ಮಾಚದೇವ ಅಂತ ಫಿಲಿಮ್ ಮಾಡಿದ್ದೀವಿ, ಅದರಲ್ಲಿ ಒಂದು ಸ್ವಲ್ಪ ಲಾಸ್ ಆಗಿದ್ದೀನಿ, ಇಲ್ಲ ಆಗೋದಿಲ್ಲ, ಬೇಡ ಅಂದರೆ ಇಲ್ಲ ಸರ್ ಇದೊಂದು ನೋಡಿ ಚೆನ್ನಾಗಾಗುತ್ತೆ, ನಮ್ಮ ಮಾತು ಕೇಳಿ ಅಂತ ಹೇಳಿದರು. ಸರಿ, ಏನೋ ಇವಾಗ ಮನುಷ್ಯನ ಅಂದಮೇಲೆ ಮನ್ಸಿಗೆ ಹಾಕ್ಕೊಂಡ್ರೆ ಸಾಧನೆ ಮಾಡಿದ್ದು ಯಾವುದೂ ಇಲ್ಲ. ಮೇಯ್ನ್ ಕೈ ಇಲ್ದಿದ್ರು ಕಾಲಿಲ್ದಿದ್ರು ಮನಸ್ಸು ಇರಬೇಕು. ಸಾಧನೆ ಮಾಡ್ತೀನಿ ಅಂತ ಒಂದು ಛಲ ಇದ್ದರೆ ಖಂಡಿತ ಆಗುತ್ತೆ. ಸೊ ಆ ವೇನಲ್ಲಿ ಇವರು ಮಾಡ್ತಾರಂತ ಒಂದು ನಂಬಿಕೆ ಇತ್ತು. ಸೊ ಅದೇ ಇರುವಾಗ 30 ದಿವಸ 32 ದಿವಸ ಶೂಟಿಂಗು ಎಲ್ಲ ಕಡೆನೂ ಉಡುಪಿಯಲ್ಲಿ ಅರೇಬಿಯಾ ಸಮುದ್ರದಲ್ಲಿ ಇಲ್ಲೆಲ್ಲ ಶೂಟಿಂಗ್ ಮಾಡಿದರು. ಸ್ವಲ್ಪ ದಿನ ಒಂದು 15 ದಿವಸ ಅಲ್ಲಿ ಶೂಟಿಂಗ್ ನಡೀತು. ಒಂದು ಸ್ವಲ್ಪ ಕಷ್ಟತರವಾಗೇ ಇತ್ತು, ಯಾಕಂದರೆ ಇವರು ಹೊಸಬ್ರು. ಒಂದು ಸ್ವಲ್ಪ ಸಿನಿಮಾ ಅಲ್ಲಿ ಕ್ಯಾಮ್ರಾ ಮುಂದೆ ಇದ್ದು ಮಾಡಬೇಕಂದ್ರೆ ಸ್ವಲ್ಪ ಟೆಕ್ನಿಕ್ ಇದ್ದು ಒಂದು ಸ್ವಲ್ಪ ಹಳಬರಾದರೆ ಬೇಗ ಇದಾಗುತ್ತೆ. ಇವರು ಹೊಸಬ್ರು ಟ್ರೈನಿಂಗ್ ಕೊಟ್ಕೊಂಡು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಕಷ್ಟತರವಾಗೇ ಇತ್ತು. ಆದ್ರೂ ಹಿಂದೇಟು ಹಾಕಲಿಲ್ಲ, ಚೆನ್ನಾಗಿ ಮಾಡಿದರು. ಸೊ ಇವ್ರಿಗೆ ಪ್ರತ್ಯೇಕವಾಗಿ ಎರಡು ಕೈ ಇಲ್ದಿದ್ರು ಕೂಡ ಸಾಹಸ ಮಾಡಿ ಎಲ್ಲ ರಕವಾಗೂ ಮಾಡಿದ್ದಕ್ಕೆ ಪ್ರತ್ಯೇಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. 18-20 ವರ್ಷದಿಂದ ಅಸಿಸ್ಟೆಂಟ್ ಅಸೋಸಿಯೇಟ್ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಬಂದಿದ್ದೀನಿ. 2018-19ರಲ್ಲಿ ನಾನೊಂದು ಬೇರೆ ಹೀರೋಗೆ ಮಾಡಬೇಕು ಅಂತ ಹೋಗ್ತಾ ಇದ್ದೆ. ಬಟ್ ಅವ್ರ ಡೇಟ್ ಸಿಗದೇ ಇದ್ದಾಗ ಗಣಪತಿ ಒಂದು ಪ್ರೋಗ್ರಾಮಲ್ಲಿ ವಿಶ್ವಾಸ್ ಅವ್ರನ್ನ ಒಂದು ಸ್ಟೇಜ್ ಶೋ ಅಲ್ಲಿ ನೋಡಿದೆ. ಅವರು ಅಲ್ಲಿ ಪರ್ಫಾರ್ಮ್ ಮಾಡಿದ್ರು. ಅವ್ರ ಬಗ್ಗೆ ಒಬ್ಬ ಮಿನಿಸ್ಟ್ರು ಮಾತಾಡಿದ್ರು. ನನಗೆ ಆಶ್ಚರ್ಯ ಆಯಿತು, ಒಬ್ಬ ಮಿನಿಸ್ಟ್ರು ಒಬ್ಬ ವ್ಯಕ್ತಿ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದಾರಲ್ವಾ, ಯಾರಿರ್ಬೋದು ಹುಡುಗ ಅಂಥೇಳಿ ನಾನು ಅವ್ರ ಬಗ್ಗೆ ಸರ್ಚ್ ಮಾಡಿದಾಗ ವಿಶ್ವಾಸ್ ಬಗ್ಗೆ ತಿಳಿತು. ಆಗ ಈ ವಿಷಯನ ತಿಳ್ಕೊಂಡಂಥ ನಮ್ಮ ವಿಜಯ್ ಬರ್ಮಾಸಾಗರ್ ಅವರು ನಮ್ಮನ್ನು ಆಫೀಸಿಗೆ ಕರೆಸ್ಬಿಟ್ಟು ಇಂಟರ್ವ್ಯೂ ಮಾಡಿ ಫಸ್ಟ್ ಆರ್ಟಿಕಲ್ ಒಂದು ಬರೆದ್ರು. ಅದನ್ನು ನೋಡಿಬಿಟ್ಟು ನಮಗೆ ಮಹೇಶ್ ಭಟ್ ಸರ್, ಬಾಂಬೆಯಲ್ಲಿ ದೊಡ್ಡ ಡೈರೆಕ್ಟರು ಪ್ರೊಡ್ಯೂಸರು, ಅವರು ನಮ್ಮನ್ನು ಬಾಂಬೆಗೆ ಕರೆಸ್ಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ರು. ಈ ಥರದ್ದೊಂದು ಸಿನಿಮಾ ಮಾಡ್ತಿದ್ರಲ್ವಾ, ತುಂಬ ಗ್ರೇಟ್ ಅಂತ ಹೇಳ್ಬಿಟ್ಟು. ಸುರೇಶ್ ಸರ್ ಅಂತ ಬಂದಿದ್ದಾರೆ ಕುವೈತಿಂದ, ಅವರು ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಮಹೇಶ್ ಭಟ್ ಸರ್ನ ಮೀಟ್ ಮಾಡಿಸಿದ್ರು. ಅಲ್ಲಿಂದ ನಮಗೆ ಇನ್ನಷ್ಟು ಜೋಶ್ ಬಂತು. ಓಕೆ, ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ರು. ಅಂದರೆ ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ನಮಗೆ ಒಂದಷ್ಟು ಅಪ್ರಿಷಿಯೇಷನ್ಸ್ ಸಿಗ್ತಾ ಬಂತು. ಈ ಥರದ್ದೊಂದು ಸಿನಿಮಾ ಮಾಡ್ತಿದ್ರಲ್ವ ನೀವು ಅಂಥೇಳಿ. ಸೊ ಅಲ್ಲಿಂದ ನಾವು ಸಿನಿಮಾ ಶುರು ಆಯಿತು. ನಾನು ವಿಶ್ವಾಸ್ ಅವ್ರ ಜೊತೆ, ಅವರು ಅಷ್ಟು ಬೇಗ ಒಪ್ಕೊಳ್ಳಿಲ್ಲ, ಯಾಕಂದರೆ ಅವ್ರಿಗೆ ಆ್ಯಕ್ಟಿಂಗ್ ಅನ್ನೋದು ಗೊತ್ತೇ ಇಲ್ಲ. ಅವ್ರ ಕಾನ್ಸಂಟ್ರೇಷನ್ ಇದ್ದಿತ್ತು ಸ್ವಿಮ್ಮಿಂಗ್ ಅಷ್ಟೇ. ಸ್ವಿಮ್ಮಿಂಗು ಡ್ಯಾನ್ಸ್ದು ಅವ್ರದ್ದು ಬೇರೆ ಇತ್ತು. ಆ್ಯಕ್ಟಿಂಗ್ ಎಲ್ಲ ನನಗೆ ಬರೋಲ್ಲ, ನಾನು ಮಾಡೋದಿಲ್ಲ ಅಂತ ಹೇಳಿದ್ರು. ಬಟ್ ನಾನು ಬಿಡಲಿಲ್ಲ. ಅವ್ರ ಜೊತೆ 1 ಇಯರ್ ನಾನು ಅವ್ರ ಜೊತೆ ಟ್ರಾವೆಲ್ ಆಗಿದ್ದೀನಿ. ಅವ್ರು ಎಲ್ಲೋದು ಅಲ್ಲಿ ಹೋಗ್ತಿದ್ದೆ, ಅವ್ರ ಮನೆಗೆ ಹೋಗ್ತಾ ಇದ್ದೆ, ಅವ್ರ ಮನೆಯಲ್ಲೇ ಇರ್ತಾ ಇದ್ದೆ. ಸೊ ಈ ಥರ ಟ್ರಾವೆಲ್ ಆದಮೇಲೆ ಅವರು ನಂದು ಇಷ್ಟ, ನಾನು ಇಷ್ಟ ಆದೆ ಅವ್ರಿಗೆ. ಆಮೇಲೆ ಅವರು ಆಯಿತು ನಾವು ಮಾಡೋಣ ಸೇರಿ ಅಂತೇಳಿ ಒಪ್ಕೊಂಡ್ರು. ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಆಯಿತು. ಆಗ್ತಾನೆ ಅಣ್ಣಾಮಲೈ ಸರ್ ರಿಸೈನ್ ಮಾಡಿದ್ರು ಜಾಬ್ಗೆ. 1 ಮಂತ್ ಆಗಿತ್ತು ಅಷ್ಟೇ. ಸೊ ನನಗೆ ಅನ್ನಿಸ್ತು, ಇವನು ವಿಶ್ವಾಸ್ ಬಂದ್ಬಿಟ್ಟು ಒಬ್ಬ ರಿಯಲ್ ಲೈಫಲ್ಲಿ ಹೀರೋ ಆಗಿರ್ತಕ್ಕಂಥವ್ರು, ಇವ್ರಿಗೆ ಜೊತೆಗೆ ಕೋಚ್ ಮಾಡೋವಂಥವ್ರು, ಅವರು ಒಂದು ರಿಯಲ್ ಲೈಫಲ್ಲಿ ಯಾರಾದರೂ ಆ ಥರದವ್ರು ಬೇಕು, ಸಿನಿಮಾ ಇಂಡಸ್ಟ್ರಿ ಅವ್ರು ಬಿಟ್ಟು ಬೇರೆ ಯಾರಾದರೂ ಬೇಕು ಅಂತ ನಾನು ಯೋಚನೆ ಮಾಡ್ಬೇಕಾದ್ರೆ ನನಗೆ ಆಗ ಅಣ್ಣಾಮಲೈ ಸರ್ ನೆನಪಿಗೆ ಬಂದರು. ಒಂದೇ ಒಂದು ಅಪ್ರೋಚ್ ಅಷ್ಟೇ. ಉಡುಪಿಯಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ವಿಶ್ವಾಸ್ ಅವರು ಅಲ್ಲಿ ಗೆಸ್ಟ್ ಆಗಿದ್ದರು, ಅಣ್ಣಾಮಲೈ ಸರ್ ಗೆಸ್ಟ್ ಆಗಿದ್ದರು. ಸೊ ಅಲ್ಲಿ ಹೋಗಿ ನಾನು ಜಸ್ಟ್ ಒಂದೇ ಒಂದು ಅಪ್ರೋಚ್ ಮಾಡಿದೆ. ಅವ್ರು ಇಮಿಡಿಯೇಟ್ ಒಪ್ಕೊಂಡು 1 ಇಯರ್ ಆದಮೇಲೆ ನಮಗೆ ಅವರು ಸಿಕ್ಕಿದ್ದು. ಅಷ್ಟರೊಳಗಡೆ ಬದಲಾವಣೆಗಳಾಗಿತ್ತು, ಅವ್ರ ರಾಜಕೀಯ ಅದು ಇದು ನಮಗೆ ಗೊತ್ತೇ ಇರಲಿಲ್ಲ ಅದೆಲ್ಲ. ಆಮೇಲೆ ಶೂಟಿಂಗಿಗೆ ಬಂದರು. ನಮಗೆ ಅಣ್ಣಾಮಲೈ ಅವ್ರು ಸಿಕ್ಕಿದ್ದು ಕೇವಲ 1.5 ದಿನ ಅಷ್ಟೇ. ಅವ್ರು ಆಲ್ರೆಡಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ರು. ಆ 1.5 ದಿನದಲ್ಲಿ ನಾವು ಒಂದು ಸಾಂಗು 5 ಸೀನು ಮಾಡಿಬಿಟ್ವಿ. ಅಣ್ಣಾಮಲೈ ಸರ್ ಅವ್ರ ಮೆಮೊರಿ ಪವರ್ ಹೇಗೆ ಅಂತ ಅಲ್ಲಿ ನಮಗೆ ಗೊತ್ತಾಯಿತು. ಎಲ್ಲ ಇದ್ದಂಥ ಸೆಟ್ಟಲ್ಲಿ ಇದ್ದಂಥವ್ರಿಗೆ 2 ಪೇಜ್ ಡೈಲಾಗ್ನ ಸಿಂಗಲ್ ಟೇಕಲ್ಲಿ 2 ಟೇಕ್ ಮಾಡಿದ್ದೀವಿ. 2 ಟೇಕಲ್ಲೂ ಸಿಂಗಲ್ ಟೇಕಲ್ಲಿ ಮಾಡಿದ್ದಾರೆ. ಅಷ್ಟೊಂದು ಮೆಮೊರಿ ಇರ್ತಕ್ಕಂಥ ಅಣ್ಣಾಮಲೈ ಸರ್ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. 1 ರೂಪಾಯಿನೂ ತಗೊಳ್ದೆ ಅವರೇ ಪಾಪ ಇಂಟ್ರೆಸ್ಟ್ ಆಗಿ ಬಂದು ವಿಶ್ವಾಸಕ್ಕೋಸ್ಕರ ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು. ಇದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಅದೇ ರೀತಿ ತುಂಬ ಜನ ಮತ್ತು ನಮ್ಮ ಇನ್ನೊಬ್ರು ಇದರಲ್ಲಿ ಎಲ್ಲ ಸಾಧಕರೇ ಇದ್ದಾರೆ. ತುಂಬ ಜನ ಫಸ್ಟ್ ಟೈಮ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀನಿ. ಶಿಲ್ಪ ಮಂಗಳೂರು ಅಂತ ಹೇಳ್ಬಿಟ್ಟು ಅವರು ಸ್ಟ್ರೀಟಲ್ಲಿ ಒಂದು ರೊಟ್ಟಿ ಮನೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ, ರೊಟ್ಟಿ ಮನೆ. ಅದನ್ನು ನೋಡಿ ಅವರು ಫೇಮಸ್ ಆಗಿದ್ದು ಮತ್ತು ಅವರ ಒಂದು ಅಚೀವ್ಮೆಂಟ್ ನೋಡಿಬಿಟ್ಟು ಮಹೇಂದ್ರ ಸರ್
ಆನಂದ್ ಮಹೇಂದ್ರ ಅವ್ರು ಕರೆಸ್ಬಿಟ್ಟು ಅವ್ರಿಗೆ ಒಂದು ನ್ಯಾಷನಲ್ ವುಮೆನ್ಸ್ ಡೇ ದಿವಸ ಅವ್ರಿಗೊಂದು ನ್ಯಾಷನಲ್ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿ ಅವ್ರಿಗೆ ಒಂದು ಟ್ರಕ್ಕು ಗಿಫ್ಟ್ ಕೊಟ್ಟಿದ್ದಾರೆ. ಆ ಮೇಡಮನ್ನು ಸಹ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ನಮ್ಮ ಶಿಲ್ಪಾ ಮೇಡಮ್ ಅವರು. ಆಮೇಲೆ ಕರಿತೀವಿ, ಅವರು ಬಂದಿದ್ದಾರೆ. ಈ ಥರ ತುಂಬ ಜನ ಹೊಸಬ್ರನ್ನ ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸಿದ್ದೀನಿ. ಒಂದು ನಮಗೆ ಹೊಸಬ್ರ ಹತ್ರ ಮಾಡೋದಕ್ಕೆ ನನಗೆ ಭಯ ಇಲ್ಲ, ಯಾಕಂದರೆ ನಾನು 18 ವರ್ಷ ತುಂಬ ಇಂಡಸ್ಟ್ರಿಯಲ್ಲಿ ತುಂಬ ಸಿನಿಮಾಗಳಿಗೆ ವರ್ಕ್ ಮಾಡಿ 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 ಅಷ್ಟೇ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿತ್ತು. ಅದಕ್ಕೆ ನಾನು ಅಣ್ಣಾಮಲೈ ಸರ್ ಆದರೂ ಬಿಡಲಿಲ್ಲ, ವಿಶ್ವಾಸ್ ಆದರೂ ಆ್ಯಕ್ಟಿಂಗ್ ಗೊತ್ತಿಲ್ಲ ಅಂದ್ರೂ ಬಿಡಲಿಲ್ಲ. ಬರೀ 30 ದಿನದಲ್ಲಿ ಇಷ್ಟು ಸಿನಿಮಾನ ನಾವು ಶೂಟ್ ಮಾಡಿದ್ದೀವಿ. ಅಷ್ಟಿದೆ ಸರ್, ಎಲ್ಲ ಹೇಳ್ಬಿಟ್ಟಿದ್ದೀನಿ. ಹಾಂ ಸರ್, ಅರಬ್ಬಿ ಕತೆ ಬಂದ್ಬಿಟ್ಟು ಅರಬ್ಬಿ ಸಮುದ್ರದ ಒಂದು ಐಲ್ಯಾಂಡಲ್ಲಿ ನಡೀತಕ್ಕಂಥ ಒಂದು ಕತೆ. ಆ ಅರಬ್ಬಿ ಸಮುದ್ರದಲ್ಲಿ ಒಂದು ಸನ್ನಿವೇಶದಲ್ಲಿ ಹೀರೋ ಹೋಗ್ಬಿಟ್ಟು ಅಲ್ಲಿ ಲಾಕ್ ಆಗ್ತಾರೆ. ಅಲ್ಲಿಂದ ಆಚೆ ಬಂದು ಸೊ ಅವ್ರ ಗುರಿ ಇರುತ್ತೆ ಒಂದು ದೇಶಕ್ಕೆ ಆಡಬೇಕು ಅಂತೇಳಿ. ಸೊ ಅದನ್ನು ಹೇಗೆ ಸಾಧನೆ ಅವರು ಮಾಡ್ತಾರೆ, ಅಲ್ಲಿ ಹೋಗಿ ಹೇಗೆ ಲಾಕ್ ಆಗ್ತಾರೆ, ಏನಕ್ಕೆ ಆಗ್ತಾರೆ, ಅವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಲೈಫಲ್ಲಿ ಮುಂದೆ ಬರೋದಕ್ಕೆ. ಅರಬ್ಬಿ ಸಮುದ್ರ ಥರನೇ ಹೀರೋ ಜೀವನ ಇದೆ ಸರ್. ಅವರು ಇದು ಅರಬ್ಬಿ ಸಮುದ್ರದಲ್ಲಿ ಹೇಗೆ ಗೆದ್ದು ಆಚೆ ಬರ್ತಾರೋ ಜೀವನದಲ್ಲೂ ಅದೇ ರೀತಿ ಅವ್ರು ಗೆದ್ದು ಆಚೆ ಬರ್ತಾರೆ. ಸೊ ಅವೆರಡೂ ಸಿಮ್ಯಾಲಿಟಿ ಇಟ್ಕೊಂಡು ನಾನು ಅರಬ್ಬಿ ಅಂತ ಹೇಳ್ಬಿಟ್ಟು ಒಂದು ಯೂನಿವರ್ಸಲ್ ಟೈಟ್ಲ್ ಬೇಕು ಮತ್ತು ಎಲ್ಲ ಲ್ಯಾಂಗ್ವೇಜ್ಗೂ ಸೂಟ್ ಆಗೋಂಥ ಒಂದು ಟೈಟ್ಲು ಬೇಕು ಅಂತ ಹೇಳ್ಬಿಟ್ಟು ಅರಬ್ಬಿ ಅಂತ ಟೈಟ್ಲ್ ಇಟ್ಟೆ ಸರ್. ಸಿನಿಮಾ ರೆಡಿ ಇದೆ. ಸಿನಿಮಾ ರೆಡಿಯಾಗಿ ಒನ್ ಇಯರ್ 2 ಇಯರ್ ಆಯಿತು. ಒಂದು 2 ರೀಸನ್ಸಿಂದ ನಾವು ಸಿನಿಮಾ ರಿಲೀಸ್ ಮಾಡೋಕ್ಕಾಗಿಲ್ಲ. ಒಂದು, ಅಣ್ಣಾಮಲೈ ಸರ್ ಅವರು ಅಲ್ಲಿ ಪಾಲಿಟಿಕ್ಸ್ಗೆ ಹೋದ್ಮೇಲೆ, ಅಲ್ಲಿ ರಾಜಕೀಯ ಇದಾದಮೇಲೆ ನಾವು ಸಿನಿಮಾ ರಿಲೀಸ್ ಮಾಡೋಕ್ಕಾಗಲಿಲ್ಲ. ಮತ್ತು ಇಲ್ಲಿ ಎಲೆಕ್ಷನ್ಸ್ ಬಂತು, ಆ ಟೈಮಲ್ಲೂ ಮಾಡೋಕ್ಕಾಗಿಲ್ಲ. ಸೊ ಈಗ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್. ಈಗ ಹಾಲಿಡೇಸ್ ಬರುತ್ತಲ್ಲ ಸರ್, ಏಪ್ರಿಲ್ ಈ ಎಲೆಕ್ಷನ್ಸ್ ಆದಮೇಲೆ ರಿಲೀಸ್ ಮಾಡೋಣ ಅಂತ ಸರ್. ಕಳಿಸಿದ್ದೆ, ನ್ಯಾಷನಲ್ ಅವಾರ್ಡ್ಗೂ ಕಳಿಸಿದ್ದೆ, ಗೋವಾ ಫಿಲಮ್ ಫೆಸ್ಟಿವಲ್ಗೆ ಕಳಿಸಿದ್ದೆ. ಅಲ್ಲಿ ನೋಡಿದಂಥ ಜೂರಿಗಳೇ ನಮಗೆ ಫೋನ್ ಮಾಡಿ ಹೇಳಿದ್ರು, ನಿಮ್ಮದು ನಾವು ಸೆಲೆಕ್ಟ್ ಆಗಿತ್ತು, ನೆಕ್ಸ್ಟ್ ಸ್ಟೆಪ್ ಯಾಕೆ ಹೋಗಿಲ್ಲ ಗೊತ್ತಿಲ್ಲ ನಮಗೆ ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ನೆಕ್ಸ್ಟ್ ಇಲ್ಲಿ ಯಾವುದಕ್ಕೂ ನಾವು ಅಪ್ಲೈನೇ ಮಾಡೋಕ್ಕೆ ಹೋಗಿಲ್ಲ, ನಾನು ಸುಮ್ಮನೆ ಆಗ್ಬಿಟ್ಟೆ ಸರ್. ಅಲ್ಲಿನೇ ಆ ಥರ ಆದಮೇಲೆ ಇನ್ನು ನಮಗೆ ನನ್ನ ನಂಬಿಕೆ ಹೋಯ್ತು, ಬೇಡ ಪರವಾಗಿಲ್ಲ, ನಮ್ಗೆ ವಿಶ್ವಾಸ ಸಾಧನೆ ಮಾಡಿದ್ದಾನೆ ಸಾಕು. ಅದಕ್ಕೆ ಎಲ್ಲರೂ ಗೊತ್ತಿದೆ, ಜನನೇ ಕೊಡ್ತಾ ಇರ್ಬೇಕಾದ್ರೆ ಈ ಪ್ರಶಸ್ತಿ ಎಲ್ಲ ಯಾಕೆ, ನಾವು ಇಂಡಸ್ಟ್ರಿಯಲ್ಲಿ ಇದ್ವಲ್ಲ, ನೋಡಿದ್ವಲ್ಲ ತುಂಬ ವರ್ಷ, ಬೇಡ ಪರವಾಗಿಲ್ಲ ಅಂತ. ಆದರೆ ಮೊದಲನೇ ಬಾರಿ ಈ ಥರ ಸಿನಿಮಾದಲ್ಲಿ ನಾಯಕ ನಟ, ದೊಡ್ಡ ಜವಾಬ್ದಾರಿ, ಎಲ್ಲರ ಮನಸ್ಸಿಗೆ ಗೆಲ್ಲೋದಕ್ಕೆ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿರೋದಕ್ಕೆ ಫಸ್ಟು ನಮ್ಮ ಸಿನಿಮಾಗೆ ಸಂಬಂಧಪಟ್ಟ ನಮ್ಮ ಪ್ರೊಡ್ಯೂಸರ್ ಸರ್ಗೆ, ನನ್ನ ಸ್ನೇಹಿತ ರಾಜ್ಕುಮಾರ್ ಅವ್ರಿಗೆ ಇಬ್ಬರಿಗೂ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ಭಾಳ ಕಷ್ಟಪಟ್ವಿ. ಸಿನಿಮಾದಲ್ಲಿ ಭಾಳ ಏರಿಳಿತಗಳಾಯಿತು, ಕೋವಿಡ್ ಬಂತು, ಶೂಟಿಂಗ್ ನಿಂತೋಯ್ತು. ಅಣ್ಣಾಮಲೈ ಸರ್ ಅವ್ರು ಒಪ್ಕೊಂಡ್ಬಿಟ್ಟಿದ್ರು. ಅವರು ಬೇರೆ ಹೇಳಿದ ಮಾತು ಉಳಿಸ್ಕೊಳ್ಳೋದಕ್ಕೆ ಒನ್ ಟೈಮ್ ಅವರು ಕಮಿಟ್ಮೆಂಟ್ ಆದಮೇಲೆ ಬರ್ತೀನಿ ಅಂದಮೇಲೆ ಬರ್ತೀನಿ ಅನ್ನೋ ನಂಬಿಕೆಯಿಂದ ನಾವು ಎಲ್ಲೂ ಅನೌನ್ಸ್ ಮಾಡೋಂಗಿಲ್ಲ, ಏನೂ ಇದ್ರ ಬಗ್ಗೆ ಹೇಳೋಂಗಿಲ್ಲ. ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇತ್ತೋ ಇಲ್ಲೋ ಗೊತ್ತಿಲ್ಲ. ನಾವು ತುಂಬಿಸೋದು ಏನು ಕತೆನೋ, ಏನೋ ಒಂದು ಆಪರ್ಚುನಿಟಿ ಸಿಕ್ತು, ಒಪ್ಕೊಳ್ಳೋದೇನೋ ಒಪ್ಕೊಂಡ್ಬಿಟ್ರು. ನನ್ನ ಬಗ್ಗೆ ತಿಳ್ಕೊಂಡು ಕೂಡ ಅವರು. ಸರಿ, ಅವ್ರಿಗೂ ಈ ಒಂದು ವೇದಿಕೆ ಮುಖಾಂತರ ಅವ್ರು ನೆನೆಸ್ಕೊತೀನಿ, ಅವ್ರಿಗೆ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಭಾಳನೇ ಕಷ್ಟ. ಸಡನ್ನಾಗಿ ಸ್ಕ್ರೀನ್ ಮುಂದೆ ಎಮೋಷನ್ ಕ್ರಿಯೇಟ್ ಮಾಡುವಂಥ ನಮ್ಮ ಕ್ಯಾಮ್ರಾಮ್ಯಾನ್ ಆನಂದ್ ಅವರು ಹೇಳೋ ಒಂದೊಂದು ಮಾತುಗೂ ನನಗೆ ಕೋಪ ಬರುತ್ತೆ ಹೊರತು ಆ್ಯಕ್ಟಿಂಗ್ ಬರ್ತಿಲ್ಲ. ಯಾಕೆಂದರೆ ನನಗೆ ಅನುಭವ ಇಲ್ಲ. ಇಲ್ಲಿ ಏನೋ ಒಂದು ಪರ್ಫಾರ್ಮೆನ್ಸ್ ಮಾಡಬೇಕಾ, ಡ್ಯಾನ್ಸರ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ ಕೂಡ, ಎಷ್ಟು ಮಾತ್ರ ಮಾಡ್ತಿದ್ದೆ ಅಂತ ಹೇಳಿದ್ರೆ ಅದಕ್ಕೊಂದು 100 ಸಲ ಪ್ರಾಕ್ಟೀಸ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ನಮ್ಮ ಕೊರಿಯೋಗ್ರಾಫರ್ ಆದ ಆನಂದ್ ಅವರು ಏನು ಹೇಳ್ಕೊಟ್ಟಿರ್ತಾರೋ ಅದನ್ನು ಕಲ್ತು ಮಾಡ್ತಿದ್ದೆ. ಇದು ಸಿನಿಮಾ, ಇದು ಹೊಸದು ನನಗೆ ಆ್ಯಕ್ಟಿಂಗ್ ಎಲ್ಲನೂ. ಸೊ ಭಾಳನೇ ಕಷ್ಟ ಆಯಿತು. ಒಂದೊಂದು ಹಂತವಾಗಿ ನಾನು ಇದರಿಂದ ಕಲ್ತ್ಕೊಂಡೆ ತುಂಬ. ಮತ್ತು ಭಾಳನೇ ಇದೆ ಹೇಳ್ಕೊಳ್ಳೋದು ಸಿನಿಮಾ ಬಗ್ಗೆ. ಹೇಳ್ಕೊತ ಹೋದರೆ ಇಲ್ಲಿವರೆಗೂ ನಾನು ಕಂಡಂಗೆ, ನೀವು ಕಂಡಂಗೆ ಈ ಥರ ಒಂದು ಆಕಾರನ ಒಂದು ಸಿನಿಮಾದಲ್ಲಿ ಇಲ್ಲಿವರೆಗೂ ಏನೇನು ತೋರಿಸಿದಾರೋ, ಒಂದು ಸೆಂಟಿಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ತೋರಿಸಿರ್ತಾರೆ. ಒಬ್ಬ ಹುಡುಗನ ರೋಡ್ ಕ್ರಾಸ್ ಮಾಡಿಸೋದಾಗಲಿ, ಅಥವಾ ದೇವಸ್ಥಾನದ ಮುಂದೆ ಬೇರೆ ಬೇರೆ ರೀತಿ ಸೆಂಟಿಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಆ ಮುಖಾಂತರ ತೋರಿಸಿದ್ದಾರೆ. ಹೊರತಾಗಿ ಸಿನಿಮಾದಲ್ಲಿ ಕಂಪ್ಲೀಟ್ ಸಿನಿಮಾಗೆ ಒಬ್ಬ ನಾಯಕ ನಟನಾಗಿ ನನಗೆ ದೊಡ್ಡ ಅವಕಾಶ. ಮತ್ತು ನನ್ನಂಥ ಲಕ್ಷಾಂತರ ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಏನೋ ನಮ್ಮ ಅಪ್ಪ ಅಮ್ಮ ಆಶೀರ್ವಾದ ಇರೋದರಿಂದ ಇವತ್ತಿನ ದಿನ ನಮ್ಮ ಪ್ರೊಡ್ಯೂಸರು ಆ ಸ್ಥಾನದಲ್ಲಿ ನಿಂತ್ಕೊಂಡು ಎಷ್ಟು ಸಾರ್ ಒಂದೊಂದು ದಿನಾನೂ ಎಷ್ಟೆಷ್ಟೋ ಕಣ್ಮುಂದೆ ಖರ್ಚಾಗ್ತಿತ್ತು. ಹೆಚ್ಚು ಕಮ್ಮಿ 30-35 ದಿನ ಶೂಟಿಂಗ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಇನ್ವೆಸ್ಟ್ ಮಾಡಿದ್ದಾರೆ. ಎಷ್ಟು ನೂರಾರು ಕನಸು ಈಚೆ ಬರಬೇಕು ಸಿನಿಮಾ ಅಂತ. ಎಲ್ಲ ಒಳ್ಳೇದಾಗಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಇದ್ರ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನಂಥ ಹಲವಾರು ಪ್ರತಿಭೆಗಳಿಗೆ ಅವಕಾಶ ಸಿಗಲಿ.
ನಾಯಕ ನಟನಾಗಿ ಸಿಕ್ಕಿದೆಯಾ ನನಗೆ ಭಾಳ ಗರ್ವ ಮತ್ತು ಗೌರವ ಮತ್ತು ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ. ಏನೋ ನಿಮ್ಮ ಮನಸ್ಸು ಗೆಲ್ತೀನಿ ಅನ್ನೋ ಒಂದು ನಂಬಿಕೆ ಮೇಲೆ ಈ ಸಿನಿಮಾ ಮುಂದೆ ಬರುತ್ತೆ. ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಅವನಲ್ಲಿರೋ ಫೈರ್ನ ಈ ಸಿನಿಮಾದಲ್ಲಿ ನೋಡ್ತೀವಿ. ಮತ್ತು ನನ್ನ ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ನನ್ನ ಒಂದು ದಿನನಿತ್ಯ ಕೆಲಸ ಯಾವ ರೀತಿ ಇರುತ್ತೋ ಆ ರೀತಿ ನಾನು ಇಂಡಿಪೆಂಡೆಂಟಾಗಿ ನಾನು ಪಬ್ಲಿಕ್ಕಿಗೆ ಕಾಣೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹೆಚ್ಚಿಗೆ ಇದೆ ಸರ್ ಹೇಳಕ್ಕೆ ಹೋದರೆ. ನನ್ನ ಕೋಪ ಎಲ್ಲ ದೇವ್ರ ಮೇಲೆ ಕೋಪ ಎಲ್ಲನೂ ತೋರಿಸ್ತೀನಿ. ಹಿಂಗೆ ಯಾಕೆ ಕೊಟ್ಟೆ ನನಗೆ ಭಗವಂತ ಈ ಥರ ಒಂದು ಶಿಕ್ಷೆ, ನಾನೇನು ಕಮ್ಮಿ ಮಾಡಿದ್ದೀನಿ, ಏನು ತಪ್ಪು ಮಾಡಿದ್ದೀನಿ ಅಂತ ಕಿರ್ಚಾಡ್ತೀನಿ, ಹೊಟ್ಟೆ ಶೂಗಿ ನರಳಾಡ್ತೀನಿ. ಭಾಳ ಇದೆ. ನನ್ನ ಒಂದು ಪ್ರೆಸೆಂಟ್ ಸಿಚುವೇಶನ್, ಒಬ್ಬ ವ್ಯಕ್ತಿ ಇಂಡಿಪೆಂಡೆಂಟಾಗಿ ಆಗಲಿಕ್ಕೆ ಏನೇನು ಚಾಲೆಂಜಸ್ ಫೇಸ್ ಮಾಡಬೇಕು, ಲೈಕ್ ಬಟ್ಟೆ ತೆಗೆಯೋದು ಆಗಲಿ, ಹಾಕೊಳ್ಳೋದಾಗಲಿ, ಸೊಸೈಟಿ ನನ್ನನ್ನು ನೋಡೋ ರೀತಿ ಆಗಲಿ, ನೇಚರ್ ನನಗೇನು ಮಾಡಿಕೊಡ್ತು ಅನ್ನೋದಾಗಲಿ, ಒಂದೊಂದು ಹಂತವಾಗಿ ನಮ್ಮ ಡೈರೆಕ್ಟರ್ ನರೇಟ್ ಮಾಡಿದ್ದಾರೆ. ರೀಚ್ ಆಗುತ್ತೆ ಜನಕ್ಕೆ, ನೋಡ್ಬೋದು. ಬ್ಲೆಸ್ ಮಾಡಿ ಅಂತ ಬಯಸ್ತೀನಿ ಎಲ್ಲರ ಮುಂದೆ. ನಿಮ್ಮ ಲೈಫ್ ಇದರಲ್ಲಿ ಎಷ್ಟು ಬಂದಿದೆ ಸರ್? ಎಷ್ಟು ಪರ್ಸೆಂಟ್? ನನ್ನ ಲೈಫ್ ಬಗ್ಗೆ ಹೇಳಕ್ಕೆ ಬಂದರೆ ಮೇಡಮ್, ಪ್ರೆಸೆಂಟ್ ನನ್ನ ಆಕಾರ ಏನಿದೆಯೋ ಸಿನಿಮಾನೂ ಅದೇನೆ. ಸಿನಿಮಾದಲ್ಲಿ ನನ್ನ ಆಕಾರ ಮುಚ್ಚುಮರೆ ಇಲ್ಲ, ಓಪನ್ ಅಪ್ ಆಗಿದೆ. ನನ್ನ ಲೈಫ್, ನನ್ನ ಜರ್ನಿ, ನನಗೆ ಈ ಒಂದು ಆಕಾರ 25 ವರ್ಷದಿಂದ ಇದೆ. ಸಿನಿಮಾದಲ್ಲಿ ನಾನು 25 ವರ್ಷ ಜರ್ನಿ ನಾನು ಒಂದು 2 ಅವರಲ್ಲಿ ನೋಡ್ತೀರಾ. ಕಂಪ್ಲೀಟ್ ನನ್ನ ಒಂದು ಬಯೋಪಿಕ್ ಅಂತಲ್ಲ ಅಲ್ಲ, ನನ್ನ ಸ್ಟ್ರಗಲ್ಸು, ಹಾರ್ಡ್ ವರ್ಕು ಮೈನ್ ಅದೇ ಅಲ್ವಾ ಜನಕ್ಕೆ. ಇವತ್ತಿನ ದಿನ ನಾನೊಬ್ಬ ಇಂಟರ್ನ್ಯಾಷನಲ್ ಪ್ಯಾರಾ ಸ್ವಿಮ್ಮರ್, 9 ಇಂಟರ್ನ್ಯಾಷನಲ್ ಮೆಡಲ್ ತೊಗೊಂಡಿದ್ದೀನಿ, 21 ನ್ಯಾಷನಲ್ ಮೆಡಲ್ ತೊಗೊಂಡಿದ್ದೀನಿ, ಸುಮಾರು ಅವಾರ್ಡ್ಸ್ ಎಲ್ಲ ಆಗಿದೆ. ಇದು ಸುಲಭ ಅಲ್ಲ. ಈ ರೀತಿ ಒಂದು ಚೇಂಜ್ ಓವರ್ ಬರಬೇಕು ಅಂತ ಹೇಳಿದ್ರೆ ಬೈ ಬರ್ತ್ ನಾನು ಈ ರೀತಿ ಅಲ್ಲ. ಇದೆಲ್ಲ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಾನು ಎಷ್ಟೇ ಹೇಳಿ ಏನೇ ಬಂದ್ರೂ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಬರೋದು ನನ್ನ ಸೌಭಾಗ್ಯ. ಇದು ನನ್ನ ಪಾತ್ರ ಭಾಳನೇ ಇಂಪಾರ್ಟೆಂಟ್ ಅಂತ ಬಯಸ್ತೀನಿ. ಈ ಒಂದು ಪಾತ್ರ ನನ್ನ ಲೈಫಿಗೆ ಸಿಕ್ಕಿರೋದು. ಇನ್ನು ಹೆಚ್ಚಿನ ಜನ ಇರ್ತಾರೆ, ಅವ್ರಿಗೊಂದು ಅವಕಾಶ ಸಿಕ್ಕಿದ್ರೆ ಅವರು ಹಂಚ್ಕೊಳ್ಳೋದು, ಹೇಳ್ಕೊಳ್ಳೋದು ತುಂಬ ಇದೆ. ಅದೇ ನಾವು ಪ್ರತ್ಯೇಕವಾಗಿ ಹೇಳೋದು ಬೇಕಾಗಿಲ್ಲ. ನಮಗೆ ಅನುಕಂಪ ಬೇಡ, ಅವಕಾಶ ಕೊಡಿ ಅನ್ನೋದು. ಎಲ್ಲ ನಮ್ಮ ಸೀನಿಯರ್ಸ್ ಯಾರಿದ್ದಾರೋ ಅವರೆಲ್ಲ ಇದನ್ನೇ ಹೇಳೋದು. ಅವಕಾಶ ಸಿಕ್ಕಿದ್ರೆ ನಾವೇನೋ ಅಂತ ಪ್ರೂವ್ ಮಾಡ್ಕೊತೀವಿ. ಇವಾಗ ಸಿಕ್ಕಿದೆ, ನಿಮ್ಮ ಆಶೀರ್ವಾದಕ್ಕೋಸ್ಕರ ಬಯಸ್ತಾ ಇದ್ದೀನಿ. ವಿಶ್ವಾಸ ಅವರೇ ಸರ್, ಈ ಒಂದು ಕೈ ಯಾರು ಆರ್ಟಿಫಿಷಿಯಲ್ ಆಗಿ ಫಿಕ್ಸ್ ಮಾಡ್ತಾರಲ್ಲ, ಅದಕ್ಕೇನು ಪ್ರಯತ್ನ ಪಡಲಿಲ್ಲ? ಇಲ್ಲ ಸರ್, ಅದ್ರ ಬಗ್ಗೆ ನಾನು ಬಿಲೋ ಎಲ್ಬೋ ಇದ್ರೆ ಹ್ಯಾಂಡ್ಸ್ ಏನಾರೆ ಅದು ಹಾಕೋಬೋದು, ಏನಾರ ಉಪಯೋಗ ಇದೆ ಅದರಿಂದ. ನಂದು ಎಬೋ ನೀ ಇರೋದ್ರಿಂದ, ಸೊ ಎಲ್ಬೋ ಇರೋದ್ರಿಂದ ಸ್ವಲ್ಪ ಯೂಸ್ಲೆಸ್. ಹಾಕಿದ್ರೂ ನಾನು ಊಟ ನಾನು ತಿನ್ಲಿಕ್ಕಾಗಲ್ಲ, ನನ್ನ ಕೆಲಸ ನಾನು ಮಾಡ್ಕೊಳ್ಳಿಕ್ಕಾಗಲ್ಲ. ಅದೇ ದೇವರು ಒಂದು ಕಿತ್ಕೊಂಡ್ರೆ ಇನ್ನೊಂದು ಶಕ್ತಿ ಕೊಡ್ತಾನೆ ಅಂತಾರಲ್ಲ, ಆ ರೀತಿ 2 ಕೈ ಕಿತ್ಕೊಂಡ್ರು 2 ಕಾಲಲ್ಲಿ ನನ್ನ ಕೆಲಸ ನಾನೆಲ್ಲ ಮಾಡ್ಕೊತೀನಿ. ಸಿನಿಮಾದಲ್ಲೂ ಇದೆ, ನಾನು ಅಡುಗೆ ಮಾಡೋದು ಇದೆ, ನಾನು ಬಟ್ಟೆ ಹಾಕೊಳ್ಳೋದು ಇದೆ. ಈ ಥರ ಒಂದು ಪ್ರಶ್ನೆ ನಿಮ್ಮಲ್ಲಿ ಬಂತಲ್ಲ, ಈ ಥರ ಒಂದು ಪ್ರಶ್ನೆಗಳಿಗೆ ಉತ್ತರ ಆ ಸಿನಿಮಾದಲ್ಲಿ 100 ಇದೆ. ಥ್ಯಾಂಕ್ ಯು. ಇನ್ನೇನ ಪ್ರಶ್ನೆ ಇದೆಯಾ? ಗುರುಗಳಾದ ಡಾಕ್ಟರ್ ಹಂಸಲೇಖ ಸರ್ಗೆ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರೇ ಒಂದು ದೊಡ್ಡ ಸ್ಫೂರ್ತಿ ನನಗೆ. ಅವರ ಶಿಷ್ಯನಾಗಿ ಒಂದು 12 ವರ್ಷ ಅವರು ಸುಮಾರು ಸಿನಿಮಾಗಳಿಗೆ ಸಾಹಿತ್ಯ ಸಂಗೀತ ಅವ್ರ ಜೊತೆಲಿ ಕೆಲಸ ಮಾಡಿದ್ದ ಒಂದು ಅದೃಷ್ಟ. ಆ ಒಂದು ಅದೃಷ್ಟಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಡೈರೆಕ್ಟರ್ ರಾಜ್ಕುಮಾರ್ ಅವರು. ನನ್ನ ಒಂದು ವೇದಿಕೆಯಲ್ಲಿ ನೋಡಿದ್ರಿ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ದಾಗ ಬಂದು ನೋಡಿ, ತುಂಬ ಚೆನ್ನಾಗಿ ಹಾಡ್ತೀರಾ, ಯಾಕೆ ಮ್ಯೂಸಿಕ್ ಎಲ್ಲ ಮಾಡಬಾರ್ದು, ನೀವು ಹೆಂಗೋ ಹಂಸಲೇಖ ಸರ್ ಹತ್ರ ಎಲ್ಲ ಇದ್ದೀರಾ ಅಂತ ಕೇಳಿದ್ರು. ಖಂಡಿತ ಮಾಡ್ತೀನಿ ಅಂತಂದೆ. ಅವತ್ತೇ ಪ್ರಾಮಿಸ್ ಮಾಡಿದ್ರು, ನನ್ನ ಸಿನಿಮಾ ಮಾಡಿದ್ರೆ ನೀವೇ ನನಗೆ ಸಿನಿಮಾಗೆ ಮ್ಯೂಸಿಕ್ ಮಾಡಬೇಕು ಅಂತ. ಖಂಡಿತ ಮ್ಯೂಸಿಕ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಥ್ಯಾಂಕ್ ಯು ರಾಜ್ಕುಮಾರ್ ಅವರಿಗೆ. ವಿಶೇಷವಾಗಿ ನಮ್ಮ ವಿಶ್ವಾಸ ಅವ್ರು ನೋಡಿದಾಗ ನಿಜವಾಗ್ಲೂ ನನಗೆ, ನಾವು ನಮ್ಮ ಕಡೆಯಿಂದ ಏನು ಸಹಾಯ ಮಾಡೋಕ್ಕಾಗಲ್ಲ, ಅವ್ರನ್ನ ಅಯ್ಯೋ ಅಂತ ಕರುಣೆ ತೋರಿಸೋದು ಬೇಡ, ಅವರ ಬದುಕಿಗೆ ನಾವೆಲ್ಲರೂ ಸೇರಿ ಒಂದು ಕೈ ಜೋಡಿಸಿ ಮುಂದಿನ ದಿನ ಅವರು ಸ್ವತಂತ್ರವಾಗಿ ಜೀವನ ಮಾಡಲಿ, ಸ್ವತಂತ್ರವಾಗಿ ಬದುಕಲಿ, ಅವ್ರನ್ನ ನೋಡಿ, ಅವ್ರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ನೋಡಿ ಇನ್ನೂ ಅವ್ರ ಥರ ಎಷ್ಟೋ ಜನ ಇದ್ದಾರೆ, ಅವರೆಲ್ರಿಗೂ ಒಂದು ಸ್ಫೂರ್ತಿ ಬರಲಿ ಅಂತೇಳಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಕೈ ಜೋಡಿಸಿ ಕೆಲಸ ಮಾಡಿದ್ವಿ, ಭಾಳ ಪ್ರೀತಿಯಿಂದ ಮಾಡಿದ್ವಿ ಎಲ್ಲರೂ. ನಮ್ಮ ಸಿನಿಮಾದಲ್ಲಿ 2 ಹಾಡಿದೆ. ಒಂದನ್ನು ಚಂದನ್ ಶೆಟ್ಟಿ ಅವರು ಹಾಡಿದ್ದಾರೆ, ಮತ್ತೊಂದನ್ನು ರಾಜೇಶ್ ಕೃಷ್ಣ ಅವರು ಹಾಡಿದ್ದಾರೆ. ನಮ್ಮ ರಾಜೇಶ್ ಕೃಷ್ಣ ಸರ್ ಭಾಳ ಪ್ರೀತಿಯಿಂದ ಬಂದು ಅವರು ಹಾಡಿಕೊಟ್ರು. ತುಂಬ ಚೆನ್ನಾಗಿದೆ ಸಾಂಗ್ಸ್, 2 ಸಾಂಗ್ಸ್. ಈಗ ಒಂದು ವಿಡಿಯೋ ಸಾಂಗ್ ನೋಡಿದ್ರಿ, ಇನ್ನೊಂದು ರಾಜೇಶ್ ಕೃಷ್ಣ ಸರ್ ಹಾಡಿದ್ದಾರೆ. ಅದು ಭಾಳ ಅದ್ಭುತವಾಗಿದೆ, ತುಂಬ ಎಮೋಷನ್ ಇರತಕ್ಕಂಥ ಸಾಂಗ್ ಅದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿ. ಹಾಡುಗಾರರಾಗಿ ನೀವು ಹಾಡು ಹೇಳಿಲ್ವಲ್ಲ, ಯಾಕೆ?
ಸರ್ ನಾನು ಹಾಡ್ಬೋದಿತ್ತು, ಆದರೆ ಆ ಸಿಚುವೇಶನ್ಗೆ ನನ್ನ ವಾಯ್ಸು ಎಲ್ಲೂ ಬೇಡ ಅನ್ನಿಸ್ತು ನನಗೆ. ನೋಡಿದೆ ಒಂದು ತುಂಬ ಪ್ಯಾಥೋಸ್ ಆಗಿದೆ, ಒಂದು ಚಿಕ್ಕ ಮಗು ಮತ್ತು ನಮ್ಮ ಹೀರೋ ಜೊತೆ ತುಂಬ ಸಂಬಂಧವನ್ನು ಬೆಸೆಯುವಂಥ ಒಂದು ಸಿಚುವೇಶನ್ಗೆ ರಾಜೇಶ್ ಕಿಡ್ನೆ ಸರ್ ವಾಯ್ಸ್ ತುಂಬಾ ಸೂಟ್ ಆಗುತ್ತೆ ಅಂತ ನನಗನ್ನಿಸ್ತು. ಮತ್ತು ಇನ್ನೊಂದು ಈ ಫೋರ್ಸ್ ಆಗಿರೋದು ಅವರಿಗೆ ಒಂದು ಸ್ಪಿರಿಟ್ ತುಂಬುವಂಥ ಸಾಂಗು ನಮ್ಮ ಚಂದನ್ ಶೆಟ್ಟಿ ಅವ್ರದ್ದು ಆ ವಾಯ್ಸು ಅವರಿಗೆ ಓಕೆ ಆಗುತ್ತೆ ಅಂತ. ಅದಕ್ಕೋಸ್ಕರ ನಾನು ಪರವಾಗಿಲ್ಲ, ನಾನು ಹಾಡದೇ ಇದ್ರೂ ಪರವಾಗಿಲ್ಲ, ನಮ್ಮ ಸಿನಿಮಾ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ನಾನು ಹಾಡದೇ ಇದ್ರೂ ಪರವಾಗಿಲ್ಲ ಅಂತ ಬೇರೆ ಕೈಲಿ ಹಾಡಿಸಿದ್ದೀನಿ ಸರ್. ರೀ ರೆಕಾರ್ಡಿಂಗ್ ನಾನೇ ಮಾಡಿದ್ದೀನಿ. ಫುಲ್ ಇಡೀ ಸಿನಿಮಾಗೆ ಹಿನ್ನೆಲೆ ಸಂಗೀತ ಮತ್ತು ಮ್ಯೂಸಿಕ್ ಎಲ್ಲ ಟೋಟಲಿ ನಾನು ಪೂರ್ತಿ ಮಾಡಿದ್ದೀನಿ ಸರ್. ನಮ್ಮ ಗುರುಗಳು ಭಾಳ ಹೆಮ್ಮೆ ಪಟ್ಟರು, ಅವ್ರು ಕೇಳಬೇಕಾ ಚೆನ್ನಾಗಿ ಮಾಡಿದ್ಯಾ, ತುಂಬ ಚೆನ್ನಾಗಿ ಮಾಡಿದ್ಯಾ, ಪರವಾಗಿಲ್ಲ, ನನ್ನ ಎದುರಿಗೆ ಕೂತ್ಕೊಂಡು ಒಂದೆರಡು ಏನಾದರೂ ಕಲ್ತಿದ್ದಕ್ಕೂ ಸಾರ್ಥಕ ಆಯಿತು, ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡುವಂತ ತುಂಬ ಹಾರೈಸಿದ್ರು, ತುಂಬ ಆಶೀರ್ವಾದ ಮಾಡಿದ್ರು ಅವರು. ಸರ್ ಓನ್ ಸ್ಟುಡಿಯೋ ಎಲ್ಲಿ ಬರೋಣ ಸರ್, ನಿಮ್ಮಂಥರ ಎಲ್ಲ ಸಪೋರ್ಟ್ ಮಾಡಿದ್ರೆ ನಾಳೆ ದಿವಸ ದೊಡ್ಡ ಸ್ಟುಡಿಯೋನೇ ಮಾಡ್ತೀನಿ ಬಿಡಿ ಸರ್, ಎಲ್ಲ ನೀವೇ ಸಪೋರ್ಟ್ ಮಾಡಬೇಕು ಸರ್. ಅದೇ ಸರ್, ಬರವಣಿಗೆಗಿನ್ನ ಬೇಕಾ ಸರ್, ಬರವಣಿಗೆಗಿರೋ ಶಕ್ತಿ ಹಿಂಗ್ ಮಾಡಕ್ ಬಿಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಹಿಂಗಿರ ಹಿಂಗ್ ತಗೊಂಡೋಗ್ಬೋದು, ಹಿಂಗಿರ ಹಿಂಗ್ ತಗೊಂಡೋಗ್ಬೋದು ಸರ್. ನಿಮ್ಮ ಬರವಣಿಗೆಗೆ ಅಂತ ಶಕ್ತಿ ಇದೆ, ಆ ಬರವಣಿಗೆ ಶಕ್ತಿ ನಮ್ಮಂತರ ಎಲ್ಲರಿಗೂ ಸ್ಫೂರ್ತಿ ಆಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಮಾಡಲ್ಲ, ಅವ್ನಿಗೆ ಹೇಳ್ಕೊಡೋದೇ ಒಂದು ದೊಡ್ಡ ವಿಷಯ ಆಗಿತ್ತು, ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ ನಮ್ಮ ವರ್ಕು ಒಳ್ಳೊಳ್ಳೆ ಲೊಕೇಶನ್ ಅವ್ರು ಮಾಡಿದ್ದೀವಿ. ಆಮೇಲೆ ರಾಜ್ಕುಮಾರ್ ಅವ್ರಿಗೆ ಹೇಳ್ಬೇಕು, ಡೈರೆಕ್ಟ್ರಿಗೆ ತುಂಬ ಕಷ್ಟಪಟ್ಟು ಅವರೇ ಫುಲ್ಲು ಒಬ್ಬರೇ ಸೋಲೋ ಎಲ್ಲದಕ್ಕೂ ಅವರೇ ಓಡಾಡ್ಕೊಂಡು ಬೇರೆಯವ್ರಿಗೆ ಯಾರಿಗೂ ಕೆಲಸ ಕೊಡದೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಉಳಿತಾರೆ ಸಾಗದ ಕೆಲಸವು ಮುಂದೆ. ಈ ಚಿತ್ರಕ್ಕೆ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾಗಿದೆ ಅಂತ ಹೇಳಿಕ್ ಬಯಸ್ತೇನೆ. ನಾವೆಲ್ಲ ಬಹಳಷ್ಟು ಸಿಗ್ನಲಲ್ಲಿ ನೋಡಿರ್ತೀವಿ, ಕೈ ಕಾಲು ಗಟ್ಟಿಗಿದ್ದೂ ಕೂಡ ಬೇರೆ ರೀತಿಯನ್ನು ಬೇಡ್ತಾ ಇರ್ತಾರೆ. ಅಂತ ವಿಶ್ವಾಸ ನಿಜವಾಗ್ಲೂ ಒಂದು ಮಾದರಿ ಅಂತ ಹೇಳ್ಬೋದು, ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು. ನಾವು ನಿಜವಾಗ್ಲೂ ಅನುಕಂಪ ಅಂತೂ ತೋರಿಸ್ಬಾರ್ದು ಯಾರೂ ಕೂಡ. ಇನ್ನೂ ನಮಗೆ ಏನಂದರೆ ವಿಲ್ ಪವರ್ ಕೊಡಬೇಕು. ಆಮೇಲೆ ಆ್ಯಕ್ಚುಲಿ ನಾವೇನು ಇಲ್ಲೆಲ್ಲ ಇದ್ದೀವಿ, ಎಲ್ಲಾಗಿನ ಜಾಸ್ತಿ ಸಾಧನೆ ಮಾಡಿರೋರು ವಿಶ್ವ, ನಿಜವಾಗ್ಲೂ ಅದು ರಿಯಲಿ ಗ್ರೇಟು. ಈ ಸ್ಟೇಜಲ್ಲಿ ಇಬ್ಬರು ರಿಯಲ್ ಹೀರೋ ಇದ್ದಾರೆ ಅಂತ ಹೇಳ್ಬೋದು. ಒಂದು ವಿಶ್ವ, ಆಮೇಲೆ ಇನ್ನೊಂದು ರಿಯಲ್ ಪೊಲೀಸ್ ಆಫೀಸರು ಸರ್ರು. ಆಮೇಲೆ ಇನ್ನೂ ಒಂದು ಈ ಚಿತ್ರಕ್ಕೆ ಆ್ಯಕ್ಚುಲಿ ಒಂದು ಏನಂತೀವಿ, ಕತೆ ಮಾಡಿ ಅದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು. ಆಮೇಲೆ ವಿಜಯ್ ಸರ್ ಹೇಳ್ತಾ ಇದ್ರು ಆ್ಯಕ್ಚುಲಿ ಈ ವಿಷಯದ ಬಗ್ಗೆ ಹೇಗೆ ಈ ಕತೆ ಓಕೆ ಆಯಿತು. ಆಮೇಲೆ ಅವ್ರ ಮ್ಯಾಗ್ಝಿನಲ್ಲಿ ಹಾಕಾದ್ಮೇಲೆ ನಿರ್ಮಾಪಕರು ಬಂದರು ಅಂತ. ಈ ಬರೀ ಸ್ಟಾರ್ಸ್, ಕೆಲವರು ನಾವು ಹೇಳ್ತೀವಲ್ಲ ಈ ಸ್ಟಾರ್ ಮೇಕರ್ಸ್, ಆಮೇಲೆ ಸ್ಟಾರ್ ಡೈರೆಕ್ಟರ್ಸ್ ಅಂತ, ನೀವು ಒಬ್ಬ ಸ್ಟಾರನ್ನ ಕ್ರಿಯೇಟ್ ಮಾಡಿದ್ದೀರಿ ಅದನ್ನು ಹೇಳ್ಬೋದು. ಯಾಕಂದರೆ ಸ್ಟಾರ್ ಹೀರೋಗಳನ್ನ ಇಟ್ಕೊಂಡು ಮಾಡೋದು ಈಸಿ ಸಿನಿಮಾಗಳು, ಅಂಥದ್ರಲ್ಲಿ ಈ ರೀತಿ ಒಂದು ಚಾಲೆಂಜಿಂಗ್ ಆಗಿ ಮಾಡಿ, ಆಮೇಲೆ ನಿರ್ಮಾಪಕರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಈ ರೀತಿ ಚಿತ್ರನ ಧೈರ್ಯವಾಗಿ ಬನ್ರಿ ಮಾಡೋಣ, ಏನ್ರಿ ಅದು ಅವ್ರು ಮಾಡ್ಬೋದಾಗಿತ್ತು, ದೊಡ್ಡ ದೊಡ್ಡ ಸ್ಟಾರ್ಗಳು ಅಥವಾ ಇನ್ನೂ ಬೇರೆ ಯಾವ ರೀತಿ ಆದರೂ ಸಿನಿಮಾ ಮಾಡ್ಬೋದಾಗಿತ್ತು ಕಮರ್ಷಿಯಲ್ ಆಗಿ. ಬಟ್ ಅವ್ರಿಗೂ ಒಂದು ಆಸೆ ಇತ್ತು, ಈ ರೀತಿ ಒಂದು ಪ್ರತಿಭೆನೂ ಬರಬೇಕು ಅಂತ. ಆಮೇಲೆ ನಾನು ಸಾಂಗನ್ನು ನೋಡಿದೆ, ಅದ್ಭುತವಾಗಿ ಮೂಡ್ ಬಂದಿದೆ ಸಾಹಿತ್ಯ. ಆಮೇಲೆ ಒಂದು ಪವರ್ಫುಲ್ ಸಾಂಗು, ಮೋಟಿವೇಶನಲ್ದು, ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಟ್ರೈಲರ್ದು, ಆಮೇಲೆ ಆನಂದ್ ಅವರ ಕಣ್ಚಳಕ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಶಿಷ್ಯ ವಿಶ್ವಂದು ಕೈ ಚಳಕ, ಎಡಿಟರು ಇಲ್ಲೇ ಇದೆ. ಒಂಥರ ನಮ್ಮದು ಟೀಮ್ ಇದು. ನಮ್ಮ ರಾಜ್ಕುಮಾರು ಅಷ್ಟೇ, ನಮ್ಮದೆಲ್ಲ ಒಂದು ಟೀಮು. ನಾನು ಎಡಿಟರ್ ಇದ್ದಾಗ ಅವರು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಮಾಡ್ತಾಯಿದ್ರು ಕೆಲಸ. ಹಾಗೆ ನಮ್ಮ ವಿಜಯ್ ಚೆಂಡೂರು ಎಲ್ಲನೂ ನಮ್ಮದು ಒಂಥರ ಟೀಮ್ ಇದು. ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲೇಬೇಕು. ಆಮೇಲೆ ಮೀಡಿಯಾಗೆ ನಾನು ಒಂದು ಚಿಕ್ಕ ಕೋರಿಕೆ, ಯಾಕಂದರೆ ತುಂಬ ಸರಿ ನಾವು ಮೀಟ್ ಮಾಡ್ತಾ ಇರ್ತೀವಿ, ಎಕ್ಸ್ಪೆಷಲಿ ಈ ಚಿತ್ರಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಆಮೇಲೆ ನಮ್ಮ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಿಗೂ ಒಂದು ಚಿಕ್ಕ ಒಂದು ಮನವಿ ರೀತಿ ಮಾಡ್ಕೊಬಹುದು ಈ ಮುಖಾಂತರ. ಅಂದರೆ ಈ ಚಿತ್ರಕ್ಕೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಸು ಬಹಳ ಕಡಿಮೆ ಸಿಗ್ತವೆ.
ಹಾಗಾಗಿ ಈ ಚಿತ್ರಕ್ಕೆ ಸಾಧ್ಯ ಆದಷ್ಟು ನೀವು ಒಂದು ಈ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಈ ಮುಖಾಂತರ ನಾನು ಕೇಳ್ಕೊತೀನಿ ಸರ್. ಧನ್ಯವಾದ. ಏನು ಹೆಚ್ಚಿಗೆ ಆ್ಯಕ್ಚುಲಿ ನಾನು ಪಾವಗಡ ರಾಜು ಸ್ನೇಹಿತ. ನಂಗೆ ಭಾಳ ಖುಷಿ ಆಗ್ತಾ ಇದೆ. ನಾನು ಇದಕ್ಕೆ ಶುಭ ಹಾರೈಸಬೇಕು ಅಂತಲೇ ಬಂದೆ ಕಾರ್ಯಕ್ರಮಕ್ಕೆ. ನಂದು ಪಾವಗಡ ರಾಜ್ಕುಮಾರ್. ನಾನು ಪಾವಗಡ ರಾಜು ಅಂತ ಕರೆಯೋದು. ಅವ್ರ ಊರು ಮೂಲತಃ ಪಾವಗಡ. ಸೊ ಅವಾಗಿಂದ ನಂಗೆ ಕರೆಯೋದು ಅಭ್ಯಾಸ. ಸುಮಾರು ಒಂದು 7-8 ವರ್ಷದ ಜರ್ನಿ ನಾವಿಬ್ಬರು. ಸೊ ತುಂಬ ಕತೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಚಿತ್ರಕಥೆ ಬರೆಯೋದ್ರಲ್ಲಿ ನಿಪುಣ, ತುಂಬ ಒಳ್ಳೆ ಗ್ರಿಪ್ ಇದೆ, ತುಂಬ ಪುಸ್ತಕಗಳು ಓದಿದ್ದಾನೆ. ಸೊ ಹಾಗಾಗಿ ಒಳ್ಳೆ ಭವಿಷ್ಯ ಇದೆ. ಸಿನಿಮಾನ ಅಚ್ಚುಕಟ್ಟಾಗಿ ಮಾಡಿದ್ದಾನೆ. ನೋಡಿದ್ದೀನಿ ಸಿನಿಮಾನ. ಗುಡ್ ಲಕ್ ರಾಜು, ವಿಶ್ವಾಸ್. ನೀವು ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದೀರಿ. ಹೀಗೆ ನೀವು ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಮಾಡಬೇಕು. ಥ್ಯಾಂಕ್ ಯು. ರಾಜು ಅವರು ನಾನು ಕೆಲಸ ಮಾಡಿರೋರು ಪಾವಗಡದ ಕಣ್ಮಣಿ. ತುಂಬ ಆತ್ಮೀಯತೆ. ಈ ಕೆಲವಾರು ದಿವಸಗಳಿಂದ ಅಷ್ಟೇ ಫಿಲಮ್ ಅನ್ನೋದು ಇಟ್ ಈಸ್ ನಾಟ್ ಜಸ್ಟ್ ಎ ಪ್ಯಾಷನ್. ಆ್ಯಕ್ಚುಲಿ ಅದರಲ್ಲಿ ಇರೋರಿಗೆ ಗೊತ್ತಿರುತ್ತೆ ಅದರಲ್ಲಿ ಹಾರ್ಡ್ ವರ್ಕ್ ಎಷ್ಟಿರುತ್ತೆ ಅಂತ. ಅದು ಪ್ರತಿಯೊಬ್ಬ ನನಗೆ ತಕ್ಕ ಮಟ್ಟಿಗೆ ನನಗೆ ಪೊಲೀಸಿಂಗ್ ಬಿಟ್ಮೇಲೆ ನೆಕ್ಸ್ಟ್ ಪ್ಯಾಷನ್ ಇರೋದೇ ಮೂವಿ ಇಂಡಸ್ಟ್ರಿ. ಏನು ಅಲ್ಲ ಅದಕ್ಕಲ್ಲ. ಸೊ ಅದರಲ್ಲಿ ನನಗೆ ಗೊತ್ತು ತುಂಬ ಕಷ್ಟಪಡ್ತಾರೆ. ಪ್ರತಿಯೊಬ್ಬರಿಂದನೂ ಅಷ್ಟೇ. ಈ ಅಸೋಸಿಯೇಟ್ ಡೈರೆಕ್ಟರ್ ಆಗಲಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಲಿ, ಹೀರೋ ಆಗಲಿ, ಕ್ಯಾಮ್ರಾಮನ್ ಆಗಲಿ, DOP ಆಗಲಿ, ಪ್ರತಿಯೊಂದು ತುಂಬ ರಿಸ್ಕ್ ಇದೆ. ಎಲ್ಲರ ಎಫರ್ಟು ಸೇರಿ ಒಂದು ಒಳ್ಳೆ ಮೂವಿ ಆಗಕ್ಕೆ ಸಾಧ್ಯ. ಈ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ನಿಜವಾಗೂ ಇಲ್ಲಿ ನೋಡಿದ್ಮೇಲೆ ನಿಜವಾಗೂ ಖುಷಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ಟ್ರೈಲರು. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬೆಸ್ಟ್ ಆಫ್ ಲಕ್. ತಮಗೂ ಅಷ್ಟೇ ವಿಶ್ವಾಸ ಸರ್. ತಮಗೂ ಅಷ್ಟೇ ಸರ್. ನೀವು ಮಾಡಿರೋ ಧೈರ್ಯ ನಿಜವಾಗೂ ಮೆಚ್ಚತಕ್ಕಂಥ ಸರ್. ಅಲ್ಲ ಸರ್, ಎಲ್ಲರೂ ಹೊಸಬರಿಗೆ ಆಸ್ಪದ ಕೊಟ್ಟಿದ್ದೀರಿ. ಅದರಲ್ಲೂ ಇಂಥ ಒಂದು ಅದನ್ನು ಇದಂತ ಅವ್ರ ವೈಕಲ್ಯತೆ ಅಂತ ಕರೆಯೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಯಾರು ಯಾವುದೇ ಕಾರಣದಲ್ಲೂ ವೈಕಲ್ಯತೆ ಇರೋದಿಲ್ಲ. ಪ್ರತಿಯೊಬ್ಬರು ಒಂದರಲ್ಲಿ ವೈಕಲ್ಯತೆ ಹೊಂದಿರ್ತಾರೆ. ಅವ್ರು ಅದನ್ನು ಮೀರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೆಸ್ಟ್ ಆಫ್ ಲಕ್ ಬ್ರದರ್. ಸರ್, ಮುಂದಿನ ದಿನಗಳಲ್ಲಿ ಆಕ್ಟಿಂಗ್ ಇವಾಗ ಅಧ್ಯಕ್ಷರು ಪಕ್ಕ ಕೂತಿದ್ದೀರಾ ನೀವು ಅಂದ್ರೆ ಏನೋ ಸ್ಕೀಮ್ ಹಾಕಿರ್ತಾರೆ. ಆಗ ನಾವು ಅಲ್ಲೇ ಇದ್ರಿ ಸರ್. ಆಗ ಸರ್ ಅವ್ರ ಮೂವಿ ಬಂದಿತ್ತು. ಅವ್ರದ್ದು ಹಳೆ ಮನೆ ಕಟ್ಟಕ್ಕೆ ಹೊಸ ಮನೆ ಕಟ್ತಾ ಇದ್ರು. ನಾವು ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಾ ಇದ್ರಿ, ಯಾರಪ್ಪ ಇದು ದೊಡ್ಡ ಪ್ರೊಡ್ಯೂಸರು, ಹಿಂಗೆ ನಾವು ಮೂವಿ ಮಾಡ್ಬೋದು ಅಂತ ಸರ್. ಅದಾದ್ಮೇಲೆ ನಾನು ಹೈಗ್ರೌಂಡ್ ಸಬ್ ಇನ್ಸ್ಪೆಕ್ಟರ್ ಇದ್ದೆ. ಆಗಿಂದ ಸರ್ ಪರಿಚಯ ಆ್ಯಕ್ಚುಲಿ. ಸರ್ ಥ್ಯಾಂಕ್ ಯು ವೆರಿ ಮಚ್. ಗಣ್ಯರು, ನಮ್ಮ ಆತ್ಮೀಯರಾದ ಅಜಯ್ ಇನ್ಸ್ಪೆಕ್ಟರು, ಭಾಳ ದಿನಗಳ ಪರಿಚಯ, ನಮ್ಮ ಸಹೋದರ ಸಮಾನ ಕೂಡ. ತುಂಬ ಎಂಟರ್ಪ್ರೈಸಿಂಗ್ ಆಫೀಸರು. ಇಲ್ಲಿ ಈ ಸಿನಿಮಾದಲ್ಲಿ ನಾನು ಏನು ಕಂಡೆ ಅಂದರೆ ಸಾಧಕರ ಸಮೂಹನೇ ಇದೆ ಇಲ್ಲಿ. ಫಸ್ಟು ನಮಗೆ ಹೀರೋ ರಾಜ್ಕುಮಾರ್ ಅವರಾಗಲಿ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಆತ್ಮೀಯ ನಮ್ಮ ಆನಂದ್, ನಮ್ಮ ಸಿನಿಮಾದ ಎಕ್ಸ್ಕ್ಯೂಸ್ ಮೇಲೆ ಅವನು ಒಬ್ಬ ಬಹುಮುಖ್ಯದ ಪಾತ್ರ ವಹಿಸ ಸಕ್ಸಸ್ ಆಗೋಕ್ಕೆ. ಫಾರ್ ಸಕ್ಸಸ್ ಮೂವಿ ನಿಮ್ಮದು ಒಂದು ಪಾತ್ರ ಇದೆ. ಐ ನೆವರ್ ಫರ್ಗೆಟ್. ರೇಖಾ ಹತ್ರ ಹೀರೋಯಿನ್ ಎತ್ಕೊಂಡು ಹೋಗ್ಬಿಡ್ತಾನೆ ಅವಳು ಹೀರೋಯಿನಿಗೆ. ಏನೋ ಎಲ್ಲಿದೆ ಅಂದರೆ ಅವ್ರ ಜೊತೆ ಎಲ್ಲೋ ಹೋಗ್ಬಿಟ್ಟೆ ಕರ್ಕೊಂಡು ಹೋಗ್ಬಿಡ್ತಾನೆ ಆನಂದ್. ಈ ಸಿನಿಮಾ ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ ನೋಡಿ. ನಮ್ಮ ವಿಶ್ವಾಸ್ ತಾನೆ ತಮ್ಮ ಹೆಸರು, ಅವ್ರ ಕಾನ್ಫಿಡೆನ್ಸಿಗೆ ತಲೆ ಬಾಗಲೇಬೇಕು. ಅವ್ರ ಧೈರ್ಯಕ್ಕೆ ನಾನು ಅನುಕಂಪ ಬೇಡ, ನಾನು ಯಾವುದೋ ಸಹಾನುಭೂತಿ ಬೇಡ. ನನ್ನ ಕಾನ್ಫಿಡೆನ್ಸ್ ನನ್ನ ಕಾಲ ಮೇಲೆ ನಿಂತ್ಕೊಂಡು ನಾನು ಸಿನಿಮಾ ಮಾಡಿದ್ದೀನಿ ಹೊರತು ನಾನು ನಟ ಅಲ್ಲ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಭಾಳ ದೊಡ್ಡ ಗುಣ. ಅದು ಕೈ ಕಾಲು ಇದ್ದವರಿಗೆ ಈ ಶಕ್ತಿ, ಕಾನ್ಫಿಡೆನ್ಸ್ ಬರೋಲ್ಲ. ನಮಗೆಲ್ಲ ಇದೆ, ಕೈ ಕಾಲು ಓಡು ಎಲ್ಲ ಇದೆ. ಆದರೆ ನಮ್ಗೆ ಆ ಕಾನ್ಫಿಡೆನ್ಸ್ ಇಲ್ಲ. ನೀವೊಂದು ಮಾದರಿ ಫಾರ್ ಎವ್ರಿಬಡಿ. ನಿಮಗೆ ಭಗವಂತ ಒಳ್ಳೇದು ಮಾಡ್ತಾನೆ. ನಿಮ್ಮ ಕಾನ್ಫಿಡೆನ್ಸೇ ನಿಮ್ಗೆ ಕಾಪಾಡೋದು ಅನಿಸುತ್ತೆ. ನೀವು ಯಾವಾಗಲೂ ಕೆಡದಾಗಲ್ಲ. ಒಳ್ಳೆತನಕ್ಕೆ ನೀವು ಸಿನಿಮಾದ ಹೀರೋ ಆಗಿ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಹೆಸರು ಮಾಡುವಂಥ ಒಂದು ವೇದಿಕೆ ಕ್ರಿಯೇಟ್ ಮಾಡುವಂಥ ಚೇತನ್ ಅವರಿಗೆ ಫಸ್ಟ್ ನಾನು ಧನ್ಯವಾದ ಹೇಳ್ತೀನಿ. ಚೇತನ್ ನಿಜವಾಗ್ಲೂ ಇಂಥ ಸಿನಿಮಾ ಮಾಡೋಕ್ಕೆ ಧೈರ್ಯ ಬೇಕು. 33 ದಿನಗಳ ಸಿನಿಮಾ ಮಾಡಿದ್ದಾರೆ ಅಂದರೆ ಬಹುಶಃ ಬಡ್ಜೆಟ್ ಸ್ವಲ್ಪ ಜಾಸ್ತಿನೇ ಆಗಿದೆ. 33 ಡೇಸ್ ಅಂದರೆ ಇವತ್ತಿನ 2 ವರ್ಷಗಳಿಂದ ಕೊರೋನಾ ಪ್ಯಾಂಡಮಿಕ್ ಆದಮೇಲೆ ಕಷ್ಟಪಟ್ಟು, ಅದು ಹಿಂದೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ನಾವು ಯೋಚನೆ ಮಾಡಲೇಬೇಕು. ಅದಕ್ಕೆ ರಾಜ್ಕುಮಾರಿಗೆ 1 ವರ್ಷದ ಕಾಲ ಇವರು ಸ್ಟಡಿ ಮಾಡಿ ಇವ್ರ ಬಗ್ಗೆ ಏನು ಹೆಂಗೆ ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಒಂದು ಬೇಸಿಕ್ R&Dನೇ ಮಾಡಿದ್ದಾರೆ ಅನ್ಸುತ್ತೆ ಇವರಿಗೆ.
1 year R&D ಮಾಡಿ ನಾನು ಸಿನಿಮಾ ವಸೂಲಿ ಮಾಡಿ 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 ಕೋಟಿಗಳು ಕಳ್ಕೊಂಡು ನನ್ನ ಅನುಭವ ಹೇಳ್ತಾ ಇದ್ದೀನಿ. ಅದರಿಂದ ನಿಮ್ಮ ಕಾನ್ಫಿಡೆನ್ಸಿಗೆ ಹ್ಯಾಟ್ಸ್ ಆಫ್. ನಾನು ಅದು ಒಪ್ಕೊಳ್ಳೇಬೇಕು. ಎಲ್ಲರೂ ಹೊಸಬ್ರು ನೋಡಿ, ಮ್ಯೂಸಿಕ್ ಡೈರೆಕ್ಟ್ರು ಕೂಡ ಎಷ್ಟು ಚೆನ್ನಾಗಿ ಮಾತಾಡಿದ್ರು. 2 ಮಾತಾಡಿದ್ರು. ಹೊಸಬ್ರು ಬಂದಾಗ ಅವ್ರ ಶ್ರದ್ಧೆ ಇರುತ್ತೆ, ಒಂದು ಏನೋ ಮಾಡಬೇಕು ಅಂತ ಜೀಲಿರುತ್ತೆ. ಖಂಡಿತವಾಗ್ಲೂ ಈ ಸಿನಿಮಾಗಳಲ್ಲಿ ಚೆನ್ನಾಗಿ ಕೆಲಸ ಮಾಡಿರ್ತಾರೆ ನಂಬಿಕೆ ಇದೆ. ನಾಗೇಂದ್ರ ಅರಸರು ಚೆನ್ನಾಗಿ ಹೇಳಿದ್ರು. ತುಂಬ ಅವರು ಕಾನ್ಫಿಡೆಂಟು. ಅವ್ರ ತಂದೆಯವರು ಕೂಡ ಕಾಲದಿಂದ ನಾವು ತಂದೆಯರ ಅಭಿಮಾನಿ. ನಾನು ಅವ್ರ ಮಗುಗೂ ಅದೇ ವಾಯ್ಸ್ ಇದೆ. ಯಾಕೋ ಸಿನಿಮಾದಲ್ಲಿ ಮಿಂಚಲಿಲ್ಲ ಅವರು. ಸ್ವಲ್ಪ ಟೆಕ್ನಿಕಲಿ ಈಸ್ ಎ ವೆರಿ ಸೌಂಡ್ ಪರ್ಸನ್. ಟೆಕ್ನಿಕಲಿ ಅರಬ್ಬಿ ಸಿನಿಮಾದಲ್ಲಿ ನೋಡಿ, ಇವರು ಆ್ಯಕ್ಟಿಂಗ್ ನೋಡಿದೆ. ಒಬ್ಬ ಹ್ಯಾಂಡಿಕ್ಯಾಪ್ ಪರ್ಸನ್ನು ಒಂದು ಸಿನಿಮಾನ 2 ಗಂಟೆಗಳ ಕಾಲ ಆ್ಯಕ್ಟ್ ಮಾಡಿ ಪರ್ಫಾರ್ಮ್ ಮಾಡಿ ಆ ಪರದೆ ಮೇಲೆ ತಂದು ಕೂರಿಸ್ತೀನಿ ಅಂದಾಗ ಅದ್ರ ಶ್ರಮ ಎಷ್ಟು ಪಟ್ಟಿರ್ಬೋದು ಅಂತ ನಾನು ನಿಜವಾಗ್ಲೂ ಈ ಡೈರೆಕ್ಟ್ರಿಗೆ ಒಂದನೇ ಸಲ್ಲಿಸಬೇಕು. ಅದ್ರ ಜೊತೆ DOPಗೂ ಭಾಳ ಕಷ್ಟ ಆಗಿದೆ ಅನಿಸುತ್ತೆ. ಆದರೆ ಎಲ್ಲದಕ್ಕಿಂತ ಕಾನ್ಫಿಡೆನ್ಸ್ ಮ್ಯಾನ್ ನಮ್ಮ ವಿಶ್ವಾಸ. ನಿಜವಾಗ್ಲೂ ವಿಶ್ವಾಸರೇ ಈ ಸಿನಿಮಾ ನೀವು ಗೋವಾ ಫಿಲ್ಮ್ ಫೆಸ್ಟಿವಲ್ ಆಯಿತು, ಅದಾಯಿತು. ನಮ್ಮ ರಾಜಕೀಯಗಳ ಒತ್ತಡ ಇದೆ ಇಲ್ಲಿ. ಫಿಲ್ಮ್ ಫೆಸ್ಟಿವಲಲ್ಲಿ ಪೊಲಿಟಿಕಲು ಇದೆ. ಬೀಗೆ ಪ್ರೆಸಿಡೆಂಟ್ ಆಫ್ ದ ಆರ್ಗನೈಸೇಷನ್ ಡೈರೆಕ್ಟ್ ಆಗಿರ್ತೀನಿ. ಬಟ್ ಇಂಥ ಸಿನಿಮಾಗಳಿಗೆ ಹೆಂಗೆ ಸಿನಿಮಾ ಇದ್ರು, ಯಾವ ಥರ ಇದ್ರು ಕೂಡ ಪ್ರಿಫರೆನ್ಸ್ ಕೊಟ್ಟು ಸೆಲೆಕ್ಟ್ ಮಾಡಿ ತೋರಿಸುವಂಥ ಕೆಲಸ, ಮಾಡುವಂಥ ಕೆಲಸ ಜೂರಿಗಳು ಮಾಡಬೇಕು. ಸಿನಿಮಾದ ಪ್ರೀತಿ ಇದ್ದರೆ ಆ ಪ್ರೀತಿ ಅನ್ನೋದು ಇಲ್ಲೇ ಇಲ್ಲ. ಈಗ ಎಲ್ಲ ಕಮರ್ಷಿಯಲ್ ಮೈಂಡ್ ಆಗ್ತಾ ಹೋದರೆ ಇಂಥ ಸಿನಿಮಾಗಳಿಗೆ ಬಲಿಪುರುಷ. ನಾನು ಎಕ್ಸ್ಕ್ಯೂಸ್ ಮೀ ಕೂಡ ತುಳಿದ್ಬಿಟ್ಟಿದ್ರು. 40 ದಿನಕ್ಕೆ ಆಗೋಗಿತ್ತು. ಅದು ನಂಗೆ ಧೈರ್ಯ ಇತ್ತು ಮುಂದೆ. ಅದೇ ಥರ ಅವ್ರಿಗೂ ಧೈರ್ಯ ಇದೆ. ಇವರಿಗೆಲ್ಲ ಯಾವುದಕ್ಕೆ ಧೃತಿ ಪಡದೆ, ಅಂಜದೆ, ಅಳುಕದೆ, ಮುನ್ನುಗ್ಗಿ ಈ ಸಿನಿಮಾ ವಿಲ್ ಟೇಕ್ ಮೂವಿ ಇಂಟು ಇಂಟರ್ನ್ಯಾಷನಲ್ ಲೆವೆಲ್, ನ್ಯಾಷನಲ್ ಲೆವೆಲ್. ಪತ್ರಕರ್ತರದು ಮಾಧ್ಯಮದ ಸಪೋರ್ಟ್ ಇದ್ದೇ ಇರುತ್ತೆ. ಯಾವಾಗಲೂ ಒಳ್ಳೆಯ ಸಿನಿಮಾಗಳಿಗೆ ಯಾವತ್ತೂ ಕೈ ಬಿಡೋದಿಲ್ಲ. ನೋಡಿ ಎಷ್ಟೊಂದು ಪ್ರಶ್ನೆಗಳು ನಮ್ಮ ವಿಶ್ವಾಸರಿಗೆ ಮಾಡಿದ್ರು. ನಮ್ಮ ಸಾಹೇಬ್ರು ಇಲ್ಲೇ ಇದ್ದಾರೆ, ಅರುಣ್ ಅವರು ಇದ್ದಾರೆ, ನಮ್ಮ ವಾಸು ಇದ್ದಾರೆ, ಎಲ್ಲ ಮಾತಾಡಿದರು. ಅದರಿಂದ ಒಂದು ಸಿನಿಮಾ ಮಾಡಿ ತೆರೆ ಮೇಲೆ ತರಬೇಕು ಅಂದರೆ ಅದು ಭಾಳ ಕಷ್ಟ ಇದೆ. ಹೇಳ್ತಾರೆ ಏನೋ 2 ವರ್ಷ ಆಯಿತು ಅರಬ್ಬಿ ಸಿನಿಮಾ ರಿಲೀಸೇ ಮಾಡಿಲ್ಲ ಅಂದರೆ. ಅದರಿಂದ ಇರೋ ಕಷ್ಟ. ಒಂದು ಸಿನಿಮಾ ಮಾಡೋದು ಒಂದೇ, ಒಂದು 100 ಮದುವೆ ಮಾಡೋದು ಒಂದೇ. ಒಂದು 100 ಮದುವೆ ಮಾಡೋದು ಒಂದೇ, ಒಂದು ಸಿನಿಮಾ ಮಾಡೋದು ಒಂದೇ. ಅಷ್ಟೆಲ್ಲ ಕಷ್ಟಪಟ್ಟು ಎಲ್ಲರೂ ಕನ್ವಿನ್ಸ್ ಮಾಡಿ ಅಲ್ಟಿಮೇಟ್ಲಿ ಥಿಯೇಟ್ರ್ ಲಾಬಿ ಬೇರೆ. ಇಂಥ ಸಿನಿಮಾಗಳು ಥಿಯೇಟ್ರ್ ಕೊಡಬೇಕು ಅಂದರೆ ಯೋಚನೆ ಮಾಡ್ತಾರೆ. ಈಗ ಮಲ್ಟಿಪ್ಲೆಕ್ಸ್ ಅನ್ನೋದೊಂದು, ಈಗ ಸಿಂಗಲ್ ಥಿಯೇಟ್ರ್ಗಳು ಪ್ರಾಬ್ಲಮ್ ಸಿಕ್ಕಾಪಟ್ಟಿದೆ ಬಿಡಿ. ಇವತ್ತು ಸಿನಿಮಾಗಳು ಬೆಳಗ್ಗೆ ರಿಲೀಸ್ ಆದರೆ ಸಾಯಂಕಾಲ ನೋ ಶೋ ಇರುತ್ತೆ. ಇತ್ತೀಚಿನ 53 ಸಿನಿಮಾಗಳು ರಿಲೀಸ್ ಆಗಿದೆ ಕಳೆದ ಫೆಬ್ರವರಿಯಿಂದ. ಇತ್ತೀಚೆಗೆ 53 ಆಗಿದೆಯಾ? 53 ಸಿನಿಮಾಗಳ ಗತಿ ಏನಾಗಿದ್ದರೆ ಇವತ್ತು ಸಿನಿಮಾ ನೋಡೋರು ಕಡಿಮೆ ಆಗಿದೆ ಸಂಖ್ಯೆ. ಬಿಕಾಸ್ ಆಫ್ ದಿ TV ಮಾಧ್ಯಮದಲ್ಲಾಗಲಿ, OTT ಪ್ಲಾಟ್ಫಾರ್ಮ್ ಆಗಲಿ. ಈಗ ನಮ್ಮ ಕನ್ನಡ ಸಿನಿಮಾಗಳು ಬರ್ತಾ ಏನಾಗಿದೆ, ನಮ್ಮ ಹೀರೋಗಳು ಕೂಡ ಸಿನಿಮಾಗಳು ಜಾಸ್ತಿ ಮಾಡ್ತಾ ಇಲ್ಲ. ಚಿತ್ರರಂಗದ ಮಾರುಕಟ್ಟೆ ಬೇಗ ಕುಸಿತಾ ಇದೆ. ಪರಭಾಷೆ ಚಿತ್ರಗಳು ಬಂದು ಇಲ್ಲಿ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭಗಳಲ್ಲಿ ನಾನು ಒಂದು ವೇದಿಕೆ ಮೇಲೆ, ಯಾಕಂದರೆ ಇದೊಂದು ಪವಿತ್ರವಾದ ಪುಣ್ಯ. ಯಾಕಂದರೆ ಹ್ಯಾಂಡಿಕ್ಯಾಪ್ ಸಿನಿಮಾ ಮಾಡಿ ಆ ಸಿನಿಮಾದ ಮೇಲೆ ಬಂಡವಾಳ ಹಾಕಿ ಕೂತಿರೋಂಥ ಚೇತನರು ಇಂಥ ಒಂದು ಕಾರ್ಯಕ್ರಮ ನಮ್ಮಂಥರೆಲ್ಲ ಬರಲೇಬೇಕು. ದೊಡ್ಡ ಹೀರೋಗಳು ಬರಬೇಕು. ಬರೋವಂಥ ಪ್ರವೃತ್ತಿ ಬೆಳೆಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ ಅವರಿಗೆ. ದೊಡ್ಡ ಬರಲಿ, ತಪ್ಪೇನೆ. ನೋಡಿ ಅವರು ನಮ್ಮ ವೆಂಕಟೇಶ್ ಇಲ್ಲೇ ಇದ್ದಾರೆ, ಪದ್ಮಶ್ರೀ ಅವಾರ್ಡ್. ಸ್ವಲ್ಪ ನಿಂತ್ಕೊಂಡು ಕೈ ಮುಟ್ಟಿ ಸರ್. ಅವರು ನಮ್ಮ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದ್ದಾರೆ ಪ್ಯಾರಾ ಒಲಿಂಪಿಕ್ನಲ್ಲಿ. ಇದು 9 ಇಂಟರ್ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದಾರೆ, 21 ನ್ಯಾಷನಲ್ ಅವಾರ್ಡ್ ತೊಗೊಂಡಿದೆ ಅಂತ ಹೇಳ್ತಾರೆ. ಅಂದರೆ ನಾವೆಲ್ಲ ಏನು ಮಾಡಬೇಕು ಅನ್ನೋದು ಹೇಳಿ ನಮ್ಮ ಕೈಕಾಲು ಇಟ್ಟಿದ್ದೀವಿ. ಇಲ್ಲೂ ನಡೆಯೋಕ್ಕೆ ಸುತ್ತಾಗ್ಬಿಡ್ತೀವಿ. 21 ಸ್ಟೇಟ್ ಅವಾರ್ಡ್ಸ್ ಆ್ಯಂಡ್ 9 ಇಂಟರ್ನ್ಯಾಷನಲ್ ಅವಾರ್ಡ್. ಅಂದರೆ ಇಟ್ಸ್ ನಾಟ್ ಎ ಜೋಕ್. ಡ್ಯಾನ್ಸರು, ಫೈಟು, ಆ್ಯಕ್ಟಿಂಗು, ಕರಾಟೆ. ನಾನು ಕರಾಟೆ ಸಿನಿಮಾದ ಯಾವುದು ಗಂಧ ಬೇಕಾಗಿದ್ದಾರೆ, ಅದೃಷ್ಟ ಬೇಕು, ಭಗವಂತನ ಇಚ್ಛೆ, ತಂದೆ ತಾಯಿಗಳ ಆಶೀರ್ವಾದ ನಿಮಗೆಲ್ಲ ಇದ್ದರೆ ಎಲ್ಲದು ಒಳ್ಳೇದಾಗತ್ತೆ ಅಂತ ನನ್ನ ಅನಿಸಿಕೆ, ನನ್ನ ಎಕ್ಸ್ಪೀರಿಯೆನ್ಸು. ಈಗ ನನಗೆ ಅಂದರು ಆಯ್ತು ಸುರೇಶನ್ ಕತೆ ಮುಗೀತು, ಇನ್ನೂ ಸತ್ತೋಗ್ಬಿಡ್ತಾ ಅಂದ್ಬಿಟ್ರು. ಬಹುಶಃ ಎಲ್ಲ ಮಾಧ್ಯಮರು ಗೊತ್ತಿದೆ. ಚೆಲುವೆ ನಿನ್ನೆ ನೋಡಲು 7-15 ಸಿನಿಮಾ ಮಾಡಿದೆ. 7 ಅದ್ಭುತಗಳ ಸಿನಿಮಾ ಮಾಡಿದಾಗ 8ನೇ ಅದ್ಭುತ ನಮ್ಮ ಮುಗಿದ ಕತೆ ಅಂದರು. ಜನ ಹೋಗಿ ದೇವಸ್ಥಾನಕ್ಕೆ 100 ರೂಪಾಯಿ 50 ರೂಪಾಯಿ ಕೊಟ್ಬಿಟ್ಟು ಕಾಣಿಕೆ ಹಾಕಿ ಒಳ್ಳೇದು ಮಾಡಪ್ಪ ಅಂತಾರಲ್ಲ, ಅದಲ್ಲ. ಈ ಕಷ್ಟ ಬಿದ್ದು ನೀವು ಸಿನಿಮಾ ಏನು ಮಾಡಿದ್ದೀರಿ ಅಷ್ಟೂ ಜನ ಬಂದು ಈ ಸಿನಿಮಾ ನೋಡಬೇಕು. ಅವಾಗ ನಿಮ್ಗೆ ಬೆಂಬಲ ಸಿಗ್ಬೇಕು. ಅವ್ರ ಆಶೀರ್ವಾದ ಸಿಕ್ಕಿದ್ರೆ ನಿಮ್ಗೆ ಆ ಒಂದು ಆಶೀರ್ವಾದ ಸಿಕ್ತಂಗೆ ಸರ್. ದಯವಿಟ್ಟು ಯಾವುದೇ ಈ ಮಾಧ್ಯಮದ ಮೂಲಕ ನಾನು ಬೇಡ್ಕೊತಾ ಇದ್ದೀನಿ, ಈ ಒಂದು ಸಾಧನೆಗೆ ನಿಮ್ಮೆಲ್ಲರೂ ಬೆಂಬಲ ಇರಲಿ ಸರ್. ಎಲ್ಲ ಮಾಧ್ಯಮದವರು ದಯವಿಟ್ಟು ಈ ಒಂದು ಚಿತ್ರಕ್ಕೆ, ಇಂಥ ಒಂದು ಸಾಧನೆಗೆ ನಿಮ್ಮ ಎಲ್ಲ ಸಹಕಾರ ಇರಲಿ ಅಂತ ನಾನು ಮನಸ್ಪೂರ್ವಕವಾಗಿ ನಿಮ್ಮಲ್ಲಿ ಬೇಡ್ಕೊತೀನಿ ಸರ್. ಥ್ಯಾಂಕ್ ಯು. ನಾವು ನೆಲೆಸಿರೋದು ಮಂಗಳೂರಿನಲ್ಲಿ. ನಾನೊಂದು ಸಿಂಗಲ್ ಪೇರೆಂಟ್. ನನ್ನ ಹಸ್ಬೆಂಡ್ ನಾನು ಮದುವೆ ಆಗಿ 3 ಇಯರ್ಸಲ್ಲಿ
ಮಿಸ್ ಆದರು. ಸೊ ಅದರ ನಂತರ ನನಗೆ 3 years ಬೇಬಿ ಇಟ್ಕೊಂಡು ನಾನು ಸಿಂಗಲಾಗಿ ಲೈಫ್ ಲೀಡ್ ಹೇಗೆ ಮಾಡೋದು ಅಂತ ಹೇಳುವಾಗ ಸೊ ಬೇರೆ ದಾರಿ ಗೊತ್ತಿರಲಿಲ್ಲ. ನನಗೆ ಎಜುಕೇಷನ್ ಕೂಡ ಕಮ್ಮಿ ಇದ್ದಿದ್ದರಿಂದ ನನ್ನ ಕುಕ್ಕಿಂಗ್ ಸ್ಕಿಲ್ ಒಂದು ಚೆನ್ನಾಗಿತ್ತು. ಸೊ ಹಾಗೆ ನಾನು ಫಸ್ಟು ಮ್ಯಾಂಗ್ಳೂರಲ್ಲಿ ಲೇಡಿ ಸ್ಟ್ರೀಟ್ ಫುಡರ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ನಾನೇ. ಅದರಲ್ಲೂ ಸಹ ಮಲ್ನಾಡ್ ರೋಟೀಸ್ ಐಟಮ್ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿ ನಮ್ಮ ಮಂಗಳೂರು ಡಿಶ್ಶೇ ಅಲ್ಲ ಅದು ಯಾರೂ ಲೈಕು ಮಾಡ್ತಾ ಇರಲಿಲ್ಲ. ಸೊ ಅಲ್ಲಿ ಒಂದು ಹೊರಗೆ ಹೋಗಿ ಅಲ್ಲಿ ಒಂದು ಆ ಫುಡ್ಡನ್ನು ಫೇಮಸ್ ಮಾಡಿ ಸಕ್ಸಸ್ ಆಗಿದ್ದು. ಆಗ ನನಗೆ ಎಲ್ಲ ಮಾಧ್ಯಮ ಮಿತ್ರರಿಂದನೇ ನನಗೆ ಆ್ಯಕ್ಚುಲಿ ಒಂದು ಸಕ್ಸಸ್ ಸಿಕ್ಕಿದಂತ ಹೇಳಿದರೆ ಎಲ್ಲ ಮೀಡಿಯಾದವರೇ ನನ್ನ ಆರ್ಟಿಕಲ್ನ ಪಬ್ಲಿಷ್ ಮಾಡಿದ್ರಿಂದ ಅದು ಆನಂದ್ ಮಹೇಂದ್ರ ಅವ್ರಿಗೆ ರೀಚ್ ಆಗಿ ಟ್ವಿಟರಲ್ಲಿ ಅವರು ಟ್ವೀಟ್ ಮಾಡಿದರು, ನಾನು ಸಪೋರ್ಟ್ ಮಾಡ್ತೇನೆ, ನಂಗೆ ನಮ್ಮ ಒಂದು ಅವ್ರದ್ದೇ ಒಂದು ಬುಲೆರೋ ಗಾಡಿಯಿಂದ ಇಟ್ಕೊಂಡು ನಾನು ಆ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿಂದ. ಸೊ ಅವರು ಆ ಆರ್ಟಿಕಲ್ನ ಓದಿ ಖುಷಿಯಾಗಿ ನನಗೆ ಡೆಲ್ಲಿಯಲ್ಲಿ ನ್ಯಾಷನಲ್ ಅವಾರ್ಡಿಗೆ ಸೆಲೆಕ್ಟ್ ಮಾಡಿದರು 2018. ಅದರ ನಂತರ ನನಗೊಂದು ಬುಲೆಟ್ ಟ್ರಕ್ ಕೂಡ ಫ್ರೀಯಾಗಿ ಗಿಫ್ಟಾಗಿ ಕೊಟ್ಟರು. ಸೊ ಅದು ಕೂಡ 18ನಲ್ಲೇ. ಹಾಗೆ ನನ್ನ ಜರ್ನಿ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಬಂತು. ಒಂದು ಟೈಮಲ್ಲಿ ನನಗೆ ಒಂದೊತ್ತು ಊಟಕ್ಕೂ ಕಷ್ಟಪಡ್ತಾಯಿದ್ದೆ. ಸೊ ಇವಾಗ ನನಗೆ ತುಂಬ ಚೆನ್ನಾಗಿದ್ದೇನೆ. ಈಗ ನನ್ನ ಮಗ BCom ಓದ್ತಾ ಇದ್ದಾನೆ. ಲೈಫ್ ತುಂಬ ಚೆನ್ನಾಗಿದೆ. ನಿನ್ನೆ ಕೂಡ ಬಾಂಬೆಗೆ ಮೊನ್ನೆ ಮಾರ್ಚ್ 8ಗೆ ಲೇಡಿ ಅಚೀವರ್ಗಳನ್ನ 12 ಮೆಂಬರ್ಸ್ನ ಆಲ್ ಓವರ್ ಇಂಡಿಯಾದಿಂದ 12 ಮೆಂಬರ್ಸ್ ಸೆಲೆಕ್ಟ್ ಮಾಡಿ ಕರೆಸಿದ್ರು. ಸೊ ಅದರಲ್ಲಿ ಡ್ರೈವರ್ಸ್ ಆಫ್ ಚೇಂಜ್ ಅಂತ. ಸೊ ಅದನ್ನು ಅಲ್ಲಿ ನನಗೆ ಬಾಂಬೆಗೆ ಅವರೇ ಫ್ಲೈಟ್ ಟಿಕೆಟ್ಸ್ ಎಲ್ಲ ಮಾಡಿ ಕರೆಸಿ ಅವಾರ್ಡು ಕೊಟ್ಟಿದ್ದಾರೆ. ಸೊ ತುಂಬ ಥ್ಯಾಂಕ್ಸ್. ಮತ್ತು ಈ ಮೂವಿ ಬಗ್ಗೆ ಹೇಳಬೇಕಂತ ಹೇಳಿದರೆ ನನಗೆ ರಾಜ್ ಅವ್ರು ಫಸ್ಟ್ ಪರಿಚಯ ಆಗಿದ್ದೆ. ನನಗೆ ನನ್ನ ಫ್ರೆಂಡ್ ಒಬ್ಬರು ಉಡುಪಿಯವರು ಇವ್ರ ವಿಷಯ ಹೇಳಿ ಹಿಂಗೆ ಇದ್ದಾರೆ ಅಂತೇಳಿ ಇವ್ರು ಫಸ್ಟ್ ಫೋನ್ ಮಾಡಿ ಹಿಂಗೆ ಕೇಳಿಕೊಂಡ್ರು. ಸರಿ ಸರ್ ನಾವು ಮಂಗಳೂರು ಅಲ್ವಾ, ಸೊ ಅವರು ಮಂಗಳೂರು ಶೂಟಿಂಗ್ ಬಂದಿದ್ದರಿಂದ ಓಕೆ ಅಂತ ಹೇಳಿದೆ. ಸೊ ರಾಜ್ ಅವರು ತುಂಬ ಸಹನಾಮೂರ್ತಿ ಅಂತ ಹೇಳ್ಬೋದು. ಸೊ ತುಂಬ ಥ್ಯಾಂಕ್ಸ್ ಹೇಳ್ತೇನೆ, ನನಗೊಂದು ಅಪರ್ಚುನಿಟಿ ಕೊಟ್ಟರು. ಈ ನನಗೆ ಚಿತ್ರ ಮಾಧ್ಯಮದ ಒಂದು ಸ್ಟೇಜ್ ಅಂತೇಳಿ ಸಿಕ್ಕಿದ್ದಿದೆ ಫಸ್ಟು. ನಾನು ತುಂಬ ವೇದಿಕೆಗಳನ್ನ ಹಂಚ್ಕೊಂಡಿದ್ದೀನಿ. ಬ್ಯಾಂಗ್ಳೂರಲ್ಲೇ ನನಗೆ ಗ್ಲೋಬಲ್ ಅಕಾಡೆಮಿ ಈ ಥರ ತುಂಬ ಕಾಲೇಜ್ಗಳಲ್ಲಿ ಎಲ್ಲ ಕಡೆನೂ ಕರೆಸಿದ್ದಾರೆ. ಸೊ ಸಿನಿಮಾ ಅಂತ ಹೇಳಿ ಬಂದಾಗ ಇದು ಸೆಕೆಂಡ್ ಮೂವಿ ಅಂತ ಹೇಳ್ತೀನಿ. ಚಲ್ಲಾಪಿಲ್ಲಿ ಅಂತಾರ ವಿಜಯ ರಾಘವೇಂದ್ರ ಸರ್ ಒಟ್ಟಿಗೆ ಒಂದು ಸಣ್ಣ ಪಾತ್ರ ಮಾಡಿದೆ. ಅದು ಬಿಟ್ಟರೆ ನೆಕ್ಸ್ಟ್ ಇದೆ. ತುಂಬ ಥ್ಯಾಂಕ್ಸ್, ಆಲ್ ದ ಬೆಸ್ಟ್. ಹಂಗೆ ವಿಶ್ವಾಸ್ ಅವರ ಸಾಧನೆ ಮುಂದೆ ನಮ್ಮದೆಲ್ಲ ಏನೂ ಇಲ್ಲ. ಹಾಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಮೂವಿಗೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಯಾಕಂದರೆ ನಾವು ಕ್ರೀಡಾಪಟುಗಳು ಜಾಸ್ತಿ ಮಾತಾಡೋದಿಲ್ಲ, ನಾವು ಏನು ಮಾಡಿ ತೋರಿಸ್ತಾ ಇದ್ದೀವಿ. ನಿಮ್ಮ ಜೊತೆ ಮಾತಾಡೋದು ಯಾಕಂದರೆ ಬ್ಯಾಂಕಲ್ಲಿ ಗಲಾಟೆ ಮಾಡೋಕ್ಕೆ ಬರ್ತಾರೆ, ನಮ್ಮ ಹಣಕಾಸು ಸರಿಯಾಗಿ ಕೊಡಿ ಅಂತ ನಾವು ಕೇಳಕ್ಕೆ ಬರ್ತೀವಿ. ಅದಕ್ಕೋಸ್ಕರ ಅಷ್ಟೇ. ಥ್ಯಾಂಕ್ ಯು. ಮುಖ್ಯವಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರೆಸ್ ಹಾಗೂ ಮೀಡಿಯಾದವ್ರಿಗೂ ಮತ್ತು ನಮ್ಮ ಅರಬಿ ಚಿತ್ರದ ಕುಟುಂಬದವ್ರಿಗೂ ನನ್ನ ಹಾರ್ದಿಕ ಶುಭಾಶಯಗಳು ಮತ್ತು ಗುಡ್ ವಿಶಸ್. ಈ ಚಿತ್ರದಲ್ಲಿ ನನಗೆ ಮುಖ್ಯವಾಗಿ ಪಾತ್ರವನ್ನು ಕೊಟ್ಟ ರಾಜು ಸರ್ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಇದರಲ್ಲಿ ಸೆಂಟಿಮೆಂಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಬೇಕಾದಷ್ಟು ಪಿಕ್ಚರ್ ಮಾಡಿದ್ದೀನಿ, ಆದರೆ ಈ ಪಿಕ್ಚರಲ್ಲಿ ಒಂದು ಡಿಫ್ರೆಂಟ್ ರೋಲ್ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು ಮತ್ತು ತುಂಬ ಸಪೋರ್ಟಿವ್ ಆಗಿದ್ರು. ಮತ್ತು ಮುಖ್ಯವಾಗಿ ವಿಶ್ವಾಸ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಇವರೆಲ್ಲ ಹೇಳ್ತಾ ಇದ್ರು ಫಸ್ಟ್ ಟೈಮ್ ಇವರು ವರ್ಕ್ ಮಾಡ್ತಾ ಇದ್ದಾರೆ, ಇದರಲ್ಲಿ ಫಸ್ಟ್ ಟೈಮು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಒಂಚೂರು ಅನ್ನಿಸ್ಲಿಲ್ಲ. ಯಾಕೆಂದರೆ ನಾನು ಅವ್ರ ಜೊತೆ ವರ್ಕ್ ಮಾಡಬೇಕಿದ್ರೆ ನನಗೆ ತುಂಬ ಖುಷಿ ಆಯಿತು. ಇಮೋಷನ್ ಸೀನ್ ಇವ್ರ ಜೊತೆ ಇತ್ತು, ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಸೊ ನನಗೆ ತುಂಬ ಖುಷಿ ಆಯಿತು. ತುಂಬ ನಿಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದ್ರೆ ನನ್ನ ಅದೃಷ್ಟ ನಿಮ್ಮ ಜೊತೆ ವರ್ಕ್ ಮಾಡಿದ್ದು. ಸೊ ಹಾಗಾಗಿ ಇದು ಕರೋನಾಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿದ್ದ ಮೂವಿ, ಮತ್ತು ಆವಾಗ ಮಾಡಿದ್ದು ತುಂಬ ಕಷ್ಟದಲ್ಲಿ ಮತ್ತು ಇಷ್ಟಪಟ್ಟು ಮಾಡಿದ್ದಾರೆ. ರಾಜು ಸರ್ ನಿಮ್ಮ ವೈಖರಿ ಅಂದರೆ ನೀವು ಆ್ಯಕ್ಟಿಂಗ್ ತೊಗೊಂಡಿದ್ದು ಎಲ್ಲರ ಹತ್ರನೂ ನಿಜವಾಗ್ಲೂ ಗ್ರೇಟ್. ತುಂಬ ಚಾಲೆಂಜಿಂಗ್ ಆಗಿತ್ತು ಅದು. ಅಣ್ಣಾಮಲೈ ಸರ್ ಬಂದಾಗಂತೂ ಇವಾಗ ಹೇಳೋದಕ್ಕೂ ನನಗೆ ಅಂದರೆ ನರ್ವಸ್ ಆಗೋ ಥರ, ಅಂದರೆ ಅಷ್ಟೊಂದು ಇದಾಗ್ತಾ ಇದೆ. ಆ ಸಿಚುವೇಶನ್ ಇವತ್ತು ನನಗೆ ನೆನಪಾಗ್ತಾ ಇದೆ. ಸ್ವಿಮ್ಮಿಂಗ್ ಪೂಲ್ ಹತ್ರ ಅಷ್ಟು ಜನದ ಮಧ್ಯೆ ಅದು ಅವ್ರು ಕೊಟ್ಟಿದ್ದು 1.5 ದಿವಸದಲ್ಲಿ ನೀವು ಮಾಡಿದ್ದು ಅಂದರೆ ನಿಜವಾಗ್ಲೂ ಗ್ರೇಟ್ ಅಚೀವ್ಮೆಂಟ್. ಅದು ಯಾರಿಗೂ ಸಾಧ್ಯ ಇಲ್ಲ, ಅಷ್ಟೊಂದು ಕಷ್ಟ ಇತ್ತು. ಸೊ ಇದು ಮತ್ತು ಸ್ವಲ್ಪ ಲೇಟ್ ಕೂಡ ಆಗಿತ್ತು ಟೆಕ್ನಿಕಲ್ ರೀಸನಿಂದ ಅವತ್ತು ಶೂಟಿಂಗು. ಅಂಥ ಸಮಯದಲ್ಲೂ ನೀವು ಅಂದರೆ ಧೈರ್ಯ ಕಳ್ಕೊಳ್ದೆ ಅಷ್ಟು ಚಿಕ್ಕ ಸ್ವಲ್ಪ ಸಮಯದಲ್ಲಿ ನೀವು ಅಷ್ಟು ಕಷ್ಟಪಟ್ಬಿಟ್ಟು ಮಾಡಿದ್ರೆ ನಿಜಕ್ಕೂ ಅದು ಗ್ರೇಟ್ನೆಸ್ಸು.
ಥ್ಯಾಂಕ್ ಯು ಸೋ ಮಚ್. ಮತ್ತು ಎಲ್ಲರಿಗೂ ಆನಂದ್ ಸರ್ ಮತ್ತು ಶ್ರೀನಾಥ್ ಸರ್ ಮತ್ತು ಪ್ರಖ್ಯಾತ್ ಸರ್ ನಿಮ್ಮೆಲ್ಲರಿಗೂ ನನ್ನ ಮತ್ತು ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.